ಸೋಮಶೇಖರ್ ರೆಡ್ಡಿ ಅವರ ನಿವಾಸಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೂವರು ಅಣ್ಣ ತಮ್ಮದ್ರ ಲೈನಲ್ಲಿ ಕೆಳಗೆ ಕುತ್ಕೊಂಡು ಕೂಡ ಊಟ ಮಾಡಿದ್ದೀನಿ ಅಂದ್ಕೊಂಡಿದ್ದೆ. ಮೊಟ್ಟ ಮೊದಲ ಬಾರಿಗೆ ಮೇಯರ್ ಆಗಿದ್ದು ತಾವು ಬಳ್ಳಾರಿ ಪಾಲಿಕೆ ಆದ ಮೇಲೆ ಎಷ್ಟು ಗತ್ತು ಗೈರತ್ತು ಫೀಲ್ ಆಗುತ್ತೆ ಆ ಕಾಸ್ಟ್ಯೂಮ್ ಅಲ್ಲಿ? ತಾಯಿ ಬಹಳ ಖುಷಿ ಪಟ್ಲು. ಮನೆಗೆ ಫಸ್ಟ್ ಟೈಮ್ ರೆಡ್ ಲೈಟ್ ಕಾರ್ ಬಂತಲ್ಲ ಅಂತೇಳಿ ಇವೆಲ್ಲ ಫೀಲಿಂಗ್ಸ್ ಅಷ್ಟೇ. ತಂದೆಯವರು ರಿಟೈರ್ಡ್ ಆದ್ಮೇಲೆ ಕಟ್ಟಿದಂತ ಮನೆ ಆಯ್ತು. ಸುಷ್ಮಾ ಮೇಡಮ್ ಬಂದಾಗ ವರಮಹಾಲಕ್ಷ್ಮಿನ ಇದೇ ಸ್ಟ್ಯಾಚ್ಯೂ ಇಟ್ಟು ನಾವು ಪೂಜೆ ಮಾಡ್ತಿದ್ವಿ. ಧ್ಯಾನ ಎಷ್ಟು ಹೊತ್ತು ಮಾಡ್ತೀರಿ? ಹೇಗೆ? ನಾನು 4 ಗಂಟೆಗೆ ಹೇಳ್ತೀನಿ, 6 ಗಂಟೆವರೆಗೆ ಇಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ಕೊಂತ ಹನುಮಾನ್ ಚಾಲಿಸ 108 ಸಾರಿ ಓದ್ಬೇಕಲ್ಲ, ಅದು 3.5 hours. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ. ತಂದೆ ತಾಯಿಯಂದಿರ ಫೋಟೋ ಪ್ರತಿದಿನ ನಾನೇ ಹೂವು ಹಾಕಿ 7 ರೌಂಡ್ ಆತ್ಮ ಪ್ರದಕ್ಷಿಣೆ ಮಾಡಿ 7 ಜನ್ಮಕ್ಕೂ ಕೂಡ ನೀವೇ ತಂದೆ ತಾಯಿ ಆಗಿ ಬರಬೇಕು ಅಂತ ಉದ್ದೇಶದಿಂದ ಆ ಥರ ಮಾಡ್ತೀನಿ. ಜನ್ಮ ಕೊಟ್ಟಿದ್ದ ತಾಯಿಗೆ ಸೇವೆ ಮಾಡ್ಲಿಕ್ಕೆ, ತಂದೆ ತಾಯಿಗೆ ಸೇವೆ ಮಾಡ್ಲಿಕ್ಕೆ ಕಷ್ಟ ಯಾಕೆ ಅನ್ಸುತ್ತೆ? ತಂದೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಹೊಸಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಅಪ್ಪ ಅಲ್ಲಿ ಕೊಡ್ತಾ ಇದ್ರು, ತಾಯಿ ಅಲ್ಲಿ ಕೊಡ್ತಿದ್ರು. ತಾಯಿ ಪಕ್ಕದಲ್ಲಿ ನಮ್ಮ ಸಿಸ್ಟರ್ ಕೊಡ್ತಾ ಇದ್ರು. ತಾಯಿ ರುಚಿ, ಆ ರುಚಿನೇ ಬೇರೆ. ಮತ್ತೊಂದು ನಿವಾಸದತ್ತ ನಾವು ಹೋಗ್ತಾ ಇದೀವಿ. ಯಾಕಂದ್ರೆ ಪೊಲಿಟಿಷಿಯನ್ಸ್ಗೆಲ್ಲ ಅವರು ಸೆಲ್ಯೂಟ್ ಮಾಡ್ತಾ ಇದ್ರು. ಅಂತ ಪೊಲಿಟಿಷಿಯನ್ಸ್ ನಾವೇ ಮಕ್ಕಳಾದ್ರೆ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ. ಅವ್ರು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದಾರೆ. ಸೋಮಶೇಖರ್ ರೆಡ್ಡಿ ಹೆಂಗಿದ್ರು, ಈಗಿನ MLA ಹೆಂಗಿದ್ದಾರೆ ಅಂತೇಳಿ ಆ ತರ ಅವ್ರಿಗೆ ಫೀಲ್ ಆಗ್ತದೆ. ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಪಬ್ಲಿಕ್ಕೇ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಇಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿವಿ ಅಂತೇಳಿ. ಯಾವತ್ತೂ ದರ್ಪ ತೋರಿಸಿಲ್ಲ ಅನ್ನೋದು ಜನರಿಗೆ ಗೊತ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿರೋದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತಹದ್ದು ಅದ್ಭುತವಾದಂತಹ ವ್ಯಕ್ತಿತ್ವದ ಮನೆ. ಸೊ ಯಾರಿದ್ದಾರೆ ಇವತ್ತು ನಮ್ಮ ಅತಿಥಿ, ಬನ್ನಿ ಪರಿಚಯ ಮಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಇದು ಅವರ ತಂದೆ ತಾಯಿಯಂದರು ಕಟ್ಟಿಸಿದಂತಹ ಮನೆ. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಿ, ಬಿಜೆಪಿಯ ಬಾವುಟ ರಾರಾಜಿಸ್ತಾ ಇದೆ. ಪ್ರತಿನಿತ್ಯವೂ ಕೂಡ ಪಕ್ಷದ ಕಾಯಕದಲ್ಲಿ ನಿರತರಾಗಿರ್ತಾರೆ. ಸೊ ಇವತ್ತು ಕೂಡ ಎಂದಿನಂತೆ ತಮ್ಮ ದಿನಚರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರ ದಿನಚರಿ ಹೇಗಿರುತ್ತೆ, ಏನೆಲ್ಲ ಶೆಡ್ಯೂಲ್ಸ್ ಇದೆ, ಸೊ ಮನೆಯ ಮುಂದೆ ನೋಡಬಹುದು. ಇವತ್ತು ಕೂಡ ಅವರು ಶಾಸಕರಲ್ಲದೆ ಇದ್ದರೂ ಕೂಡ ಜನಸಮೂಹ ಹಾಗೆ ಇದೆ. ಯಾಕೆಂತಂದ್ರೆ ಪ್ರತಿನಿತ್ಯ ಬರುವಂತಹ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸುವಂತಹ ಒಂದು ಪ್ರಯತ್ನ ನಿರಂತರವಾಗಿ ಆಗ್ತಾ ಇರುತ್ತೆ. ಆಮೇಲೆ ಸುಸಂಸ್ಕೃತವಾದಂತಹ ಮನೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ. ಬೆಳಗ್ಗಿನ ಜಾವದಲ್ಲೇ ತುಳಸಿ ಕಟ್ಟೆಗೆ ಪೂಜೆಯನ್ನ ಸಲ್ಲಿಸಿ ದಿನಚರಿಯನ್ನ ಆರಂಭ ಮಾಡುವಂತಹ ಪ್ರತೀತಿ ಇದೆ. ಬನ್ನಿ ಇವತ್ತು ನಮ್ಮ ಅತಿಥಿಯನ್ನ ನಿಮ್ಮ ಮುಂದೆ ಅನಾವರಣಗೊಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಸೋಮಶೇಖರ್ ರೆಡ್ಡಿ ಅವರ ನಿವಾಸಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇದು ಸೋಮಶೇಖರ ರೆಡ್ಡಿ ಅವರ ಮನೆ. ನಮ್ಮ ಅತಿಥಿ ಇವತ್ತು ನಮಗೆ ಸಮಯ ಕೊಟ್ಟಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬ್ಯುಸಿ ಶೆಡ್ಯೂಲ್ ಅಲ್ಲೂ ಟೈಮ್ ಕೊಟ್ಟಿದ್ದೀರಿ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಓಕೆ, ಎಷ್ಟು ಖುಷಿ ಆಗುತ್ತೆ ಸರ್, ಜನಸೇವೆ ಮಾಡುವಂತಹದ್ದು ಪ್ರತಿಯೊಬ್ಬರಿಗೂ ಕೂಡ ಆ ಲಕ್ ಸಿಗೋದಿಲ್ಲ. ತಮಗೆ ಆ ಅದೃಷ್ಟ ಭಗವಂತ ಕರುಣಿಸಿದ್ದ, ಮತ್ತು ಈಗಲೂ ಕೂಡ ಜನ ಬರ್ತಿರ್ತಾರೆ. ಸೋತಿದ್ದಾರೆ ಅನ್ನುವ ಕಾರಣಕ್ಕೆ ಜನ ಸುಮ್ಮನಿಲ್ಲ, ಮತ್ತು ನೀವು ಕೂಡ ಸುಮ್ಮನಿಲ್ಲ. ಅದು ಆಕ್ಚುಲಿ ನಾನೇನು 2001ರಿಂದ ಮುನ್ಸಿಪಲ್ ವೈಸ್ ಚೇರ್ಮನ್ ಮತ್ತೆ ಲಾಸ್ಟ್ ಚೇರ್ಮನ್, ಫಸ್ಟ್ ಮೇಯರ್ ಆಗಿದ್ ನಾವು ಜನರ ಮಧ್ಯದಲ್ಲೇ ಇದ್ದೆ. 24x7 ನಾನು ಸರ್ವಿಸ್ ಮಾಡಿದೆ ಪಬ್ಲಿಕ್ಗೆ. ಆ ತರ ಈಗಲೂ MLA ಆದ್ಮೇಲೆ ಇನ್ನ ಸ್ವಲ್ಪ ಸಿಟಿ ಡೆವಲಪ್ಮೆಂಟ್ ಆಯ್ತು, ನೀರಿನ ಕಷ್ಟ ಎಲ್ಲ ಕಡಿಮೆ ಮಾಡಿದೆ. ಇವೆಲ್ಲ ಆದ್ಮೇಲೆ ಜನಕ್ಕೇನು ಅಂತಂದ್ರೆ ಇಲ್ಲಿ ಬಂದ್ರೆ ಏನೋ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಬರ್ತಾರೆ. ಓಕೆ, ಪ್ರತಿನಿತ್ಯ ಎಷ್ಟು ಜನ ಬರ್ತಿರ್ತಾರೆ ಸರ್? ಹೆಚ್ಚಿನ ಸಮಸ್ಯೆ ಏನಿದೆ ಬಳ್ಳಾರಿ ನಗರ ಪ್ರದೇಶದಲ್ಲಿ ಅಂತ? ನಗರ ಅಂದ್ರೆ ಈಗ ಕೆಲವೊಂದು ಕಡೆ ಕಸ ಗುಡ್ಸಲ್ಲ, ಅದು ನನಗೆ ಹೇಳ್ತಾರೆ. ನಾನು ಮುನ್ಸಿಪಲ್ ಆಫೀಸರ್ಸ್ ಫೋನ್ ಮಾಡಿ ಹೇಳ್ತೀನಿ, ನೀರು ಬಂದಿರಲ್ಲ, ಒಂದು 20 days ಆಗಿದೆ ಬಂದಿಲ್ಲ ನೀರು ಅಂತಂದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ. ಅಂದ್ರೆ ಈಗ್ಲೂ ಕೂಡ ಜನಕ್ಕೆ ಏನು ಅಂತಂದ್ರೆ, ನಾನು XMLA ಅಲ್ಲ,
ಇವರು ಮುನ್ಸಿಪಲ್ ಚೇರ್ಮನ್ ಆಗಿ ಇನ್ನ ಇದಾರೇನೋ ಅಂತ ಭಾವನೆ ಇದೆ ಜನಕ್ಕಿನ್ನ. ಓಕೆ ಸರ್, ನೀರು ಮತ್ತು ಕಸ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಜನಕ್ಕೆ ಮೂಲಭೂತ ಸೌಕರ್ಯಗಳು ಸಿಗದಷ್ಟು ಸ್ಥಿತಿ ಇವತ್ತು ಬಳ್ಳಾರಿ ನಗರದಲ್ಲಿ ಇದೆಯಾ ಅಂತ? ಅಲ್ಲ, ಆಕ್ಚುಲಿ ಅದು ಕ್ರಿಯೇಟ್ ಆಗ್ತಾ ಇದೆ ಅಷ್ಟೇ ಆಗ್ಲಿ, ಬಟ್ ನೀರು ಬೇಕಾದಷ್ಟು ಇದಾವೆ. ನಾನು ಮಾಡಿದ ಕೆಲಸಗಳು ಅಂತಂದ್ರೆ ಒಂದು 114 ಕೋಟಿ ಒಂದು ಪೈಪ್ಲೈನ್, 10 months ಬರೋ ಕಾಲುವೆ ನೀರ್ನ 6 months ಬರೋ ಕಾಲುವೆ ನೀರಿಗೆ ಕನೆಕ್ಟ್ ಮಾಡಿದೆ ನಾನು. ಅಂದ್ರೆ 4 months ಎಕ್ಸ್ಟ್ರಾ ವಾಟರ್ ಸಿಕ್ತು. ಅಲ್ಲಿ ನಮ್ಮ ಕೆರೆಗೆ ನಾವು ನೀರು ಹೊಡ್ಕೊತಾ ಇದೀವಿ. ನೀರು ಕೊಡ್ಬೇಕು ಆಕ್ಚುಲಿ, ಬಟ್ 24x7 ಅಂತೂ ಬಳ್ಳಾರಿಯಲ್ಲಿ ಫೇಲ್ ಆಗಿದೆ. ಅದನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಖಚಿತವಾಗಿ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿ ಇದೆ ನನಗೆ. ಓಕೆ ಸರ್, ನನಗೆ ಮನೆಗೆ ಬಂದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇತ್ತು ಇಲ್ಲಿ. ಒಂಥರ ಘಮಘಮಿಸುವಂತಹ ಸುವಾಸನೆ, ಮತ್ತೆ ಏನೋ ಒಂಥರ ಲೈಕ್ ಪಾಸಿಟಿವ್ ವೈಬ್ರೇಷನ್ ಇರುತ್ತಲ್ಲ. ಯಾರು ಕಟ್ಸಿದ್ ಮನೆ? ಎಷ್ಟು ವರ್ಷ ಆಯ್ತು ಈ ಮನೇನ್ ಕಟ್ಸಿ ಅಂತ? ಇದು 1980 83 ತಂದೆಯವರು ರಿಟೈರ್ಡ್ ಆದ್ಮೇಲೆ ಕಟ್ಟಿದಂತ ಮನೆ ಇದು. ನಾವು ಇದು 11/11/1983 ಇದಕ್ಕೆ ಬಂದಿತ್ತು. ಕಾರ್ತಿಕ ಮಾಸದಲ್ಲಿ ನಾವು ಗೃಹ ಪ್ರವೇಶ ಮಾಡಿ ಇಲ್ಲೇ ಇದ್ದೀವಿ. ಅಪ್ಪ ರಿಟೈರ್ಡ್ ಆದ್ಮೇಲೆ ಇದೇ ಮನೆಯನ್ನು ಕಟ್ಟಿದ್ದು. ಇದು ಹೆಂಗ್ ಕಟ್ಟಿದ್ವಿ ಅಂದ್ರೆ ಕಷ್ಟದಿಂದ ಕಟ್ಟಿದ್ವಿ. ನಾವೇ ಸಿಮೆಂಟ್ ಕಳ್ಸೋದು, ನಾವೇ ಇದು ಮಾಡೋದು, ನಾವೇ ಪೈಂಟ್ ನಾವೇ ಹೊಡ್ಕೊಳ್ಳೋದು, ನಾವೇ ಸಿಮೆಂಟಿಗೆಲ್ಲ ಗೋಡೆಗಳಿಗೆಲ್ಲ ನೀರು ಬಾವಿಯಿಂದ ಸೇದ್ಕೊಂಡು ಬಂದು ನೀರು ಹಾಕಿದ್ದು. ಹಂಗಾಗಿ ಮನೆಗೆ ಸ್ವಲ್ಪ ಪವರ್ ಇದೆ ಇಲ್ಲಿ. ಅಮೇಜಿಂಗ್ ಸರ್, ಪ್ರತಿಯೊಂದು ಇಟ್ಟಿಗೆಯ ಹಿಂದೆ ಒಂದೊಂದು ಇತಿಹಾಸ ಇರುತ್ತೆ. ಯಾಕೆಂತಂದ್ರೆ ಮನೆ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಈ ಮನೆಯ ಜೊತೆ ಒಂದು ಬಾಂಡಿಂಗ್ ಇರುತ್ತೆ, ಒಂದು ಕನೆಕ್ಷನ್ ಇರುತ್ತೆ. ಅದನ್ನ ಹೇಗ್ ನೆನ್ಪು ಮಾಡ್ಕೋತೀರಿ ಅಂತ? ಈ ಮನೆಯಿಂದ ಕನೆಕ್ಷನ್ ಅಷ್ಟೊಂದು ಇದೆ. ತಂದೆ ತಾಯಿ ಇಲ್ಲೇ ಇದ್ರು ಅಂತೇಳಿ ಉದ್ದೇಶದಿಂದಾನೇ ನಾನು ಇಲ್ಲೇ ಉಳ್ಕೊಂಡೆ. ಕರುಣಾಕರ್ ರೆಡ್ಡಿ ಅವರು ಈ ಕಡೆ ಹೋಗಿದ್ರು, ಜನಾರ್ದನ್ ರೆಡ್ಡಿ ಅವರು ಬೇರೆ ಕಡೆ ಹೋದ್ರು. ಬಟ್ ನಾನು ಈ ಮನೆಯನ್ನು ಬಿಡಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಕ್ಕೆ ಅವರು ಈ ಮನೆ ನನಗೆ ಬಿಟ್ಕೊಟ್ರು. ಪಕ್ಕದಲ್ಲಿ ಹೊಸ ಮನೆ ಮಕ್ಕಳಿಗೆ ಕಟ್ಟಿದೀವಿ, ಬಟ್ ನಾನ್ ಮಾತ್ರ ಇಲ್ಲೇ ಆಫೀಸ್ ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಓಕೆ, ಹಬ್ಬ ಹರಿದಿನಗಳು ಬಂದಾಗ ಮನೆಯಲ್ಲಿ ಒಂದು ಲವಲವಿಕೆ ಇರುತ್ತೆ, ಮತ್ತೆ ಎಲ್ಲರೂ ಕೂಡ ಇದೇ ಮನೆಯಲ್ಲಿ ಸೇರ್ತೀರಾ ಹೇಗೆ ಅಂತ? ಹಬ್ಬ ಹರಿದಿನಗಳು ಸೇರ್ತೀವಿ, ಎಲ್ಲರೂ ಬರ್ತಾರೆ ಇಲ್ಲಿ, ಎಲ್ಲ ಹಬ್ಬ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ಅವರು ಇದಕ್ಕೆ ಹೋಗ್ತಾರೆ ಅಷ್ಟೇ. ಓಕೆ ಸರ್, ಇವತ್ತು ನಮ್ಮ ಜನಕ್ಕೆ ನಿಮ್ಮ ಮನೆ ಮತ್ತು ಕಚೇರಿಯನ್ನ ತೋರಿಸುವಂತಹ ಕೆಲಸ, ಅದರ ಜೊತೆಗೆ ತಾವು ಮಾಡಿರುವಂತಹ ಅಭಿವೃದ್ಧಿ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಸರ್. ಫಸ್ಟಿಗೆ ಮೇಯರ್ ಫೋಟೋ. ಮೊಟ್ಟ ಮೊದಲ ಬಾರಿಗೆ ಮೇಯರ್ ಆಗಿದ್ದು ತಾವು ಬಳ್ಳಾರಿ ಪಾಲಿಕೆ ಆದ್ಮೇಲೆ. ಸೊ ಎಷ್ಟು ಗತ್ತು ಗೈರತ್ತು ಫೀಲ್ ಆಗುತ್ತೆ ಆ ಕಾಸ್ಟ್ಯೂಮ್ ಅಲ್ಲಿ ಅಂತ? ಆ ಕಾಸ್ಟ್ಯೂಮ್ ಅಲ್ಲಿ ಅಂತಂದ್ರೆ ಮೇಯರ್ ಅಂದ್ರೆ ಫಸ್ಟ್ ಸಿಟಿಜನ್ ಆಫ್ ದಿ ಸಿಟಿ, ಮೊದಲನೇ ಪ್ರಜೆ. ಹಾಗಾಗಿ ಆ ಸೇವೆ ಮಾಡೋ ಭಾವ ಕೂಡ ಬಂದೇ ಬರುತ್ತೆ. ಇದು ಹಾಕೊಂಡ್ರೆ VIPs ಬಂದಾಗ ಇದನ್ನ ಆ ಕೋಟ್ ಹಾಕೊಂಡೆ ಅವ್ರನ್ನ ನಾವು ರಿಸೀವ್ ಮಾಡ್ಕೋಬೇಕು. LK ಅದ್ವಾನಿ ಸರ್ ಒಂದ್ಸಾರಿ ಬಂದಿದ್ರು ಬಳ್ಳಾರಿಗೆ. ನಾನು ಈ ಕೋಟ್ ಹಾಕೊಂಡು ಹೋದಾಗ ಓ ಮೇಯರ್ ಕಮ್ ಅಂತೇಳಿ ಗಟ್ಟಿಗೆ ಕೈ ಕೊಟ್ಟು ಅಪ್ಕೊಂಡ್ರು. ನನ್ಗೆ ಬಹಳ ಖುಷಿ ಆಯ್ತು, BJP-ಯಿಂದ ನೀವು ಮೇಯರ್ ಆಗಿದ್ದೀರಿ ಅಂತೇಳಿ. ಹಂಗೆ ಆ ಫೀಲಿಂಗ್ಸ್ ಬಹಳ ಇರ್ತವೆ. ತಾಯಿ ಕೂಡ ಬಹಳ ಸಂತೋಷ ಪಟ್ಲು. ಆ ಡ್ರೆಸ್ ಹಾಕೊಂಡು ನಾನು ತಾಯಿ ಜೊತೆಗೆ ಇದ್ದಾಗ ತಾಯಿ ಬಹಳ ಖುಷಿ ಪಟ್ಲು. ಮನೆಗೆ ಫಸ್ಟ್ ಟೈಮ್ ರೆಡ್ ಲೈಟ್ ಕಾರ್ ಬಂತಲ್ಲ ಅಂತೇಳಿ. ಆ ತರ ಅಂದ್ರೆ ಇವೆಲ್ಲ ಫೀಲಿಂಗ್ಸ್ ಅಷ್ಟೇ. ಓಕೆ ಸರ್, ನಮ್ಮ ತಂದೆ ಇರುವಂತಹ ಹುದ್ದೆಗಿಂತ ನಾವು ಒಂದು ಹೆಜ್ಜೆ ಮುಂದೆ ಹೋದಾಗ ಖುಷಿ ಪಡೋದು ತಂದೆ ತಾಯಿ ಅಂದಿರೆ. ಇನ್ಫ್ಯಾಕ್ಟ್ ಅವರು ಪೊಲೀಸ್ ಅಧಿಕಾರಿಯಾಗಿದ್ರು. ಪೊಲೀಸರು ಸೆಲ್ಯೂಟ್ ಹೊಡೆಯುವಂತಹ ಸ್ಥಾನಕ್ಕೆ ತಾವು ಹೋಗಿದ್ರಿ. ಆ ಪ್ರೌಡ್ ಫೀಲ್ ಅವ್ರ ಕಣ್ಣಲ್ಲಿ ನೋಡಿದೀರಾ ಅಂತ? ನಾನು ಅಂದ್ರೆ ತಂದೆ ಇದ್ದಿಲ್ಲ, 1990 ತೀರ್ಕೊಂಡೋದ್ರು ತಂದೆ. ಹಾಗಾಗಿ ಇವೆಲ್ಲ ಏನು ನೋಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಆದ್ರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಮಕ್ಕಳಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಕೂಡ ನಾವು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀವಿ. ಯಾಕಂತಂದ್ರೆ 18 ವರ್ಷ ನಮ್ಮ ರಕ್ತದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಳದಲ್ಲೇ ನಾವು ಇದ್ದೀವಿ. ಹಂಗಾಗಿ ಈಗಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡ್ರೆ ಬಹಳ ಗೌರವ ನಮ್ಗೆ. ಓಕೆ ಸರ್, ಯಾವತ್ತು ತಂದೆಯವರು ಕಷ್ಟಗಳನ್ನ ತೋರಿಸಿದ್ದಿಲ್ವಾ ಬದುಕಲ್ಲಿ? ತುಂಬಾ ಸಪೋರ್ಟಿವ್ ಹೇಗೆ ಅಂತ? ಬಹಳ ಸಪೋರ್ಟಿವ್ ಆಗಿದ್ರು. ನಾನು ನೆನ್ಸ್ಕೊಂಡ್ರೆ ಅವರು ರಾತ್ರಿ ಅನ್ನ ತಿಂತಾ ಇದ್ರು, ನಮಗೆ ದೋಸೆ ಇಡ್ಲಿ ಕೊಡ್ತಾ ಇದ್ರು. ಅಂತ ತಂದೆ ನಾವು ಪಡೆದಿದ್ದೀವಿ ಅಷ್ಟೇ. ಬಟ್ ಇಷ್ಟೆಲ್ಲ ಲೈಕ್ ಲೈಫಲ್ಲಿ ಚೇಂಜಸ್ ಆಗಿದೆ. ಈ ಚೇಂಜಸ್ ನ ಅವ್ರು ನೋಡ್ಬೇಕಿತ್ತು ಅನ್ನುವಂಥ ಕನಸು ತಮ್ಮಲ್ಲಿ ಇದ್ದೇ ಇರುತ್ತೆ. ಏನ್ ಆಸೆ ಇತ್ತು ಸರ್ ಅವರಿಗೆ, ತಂದೆಯವರಿಗೆ? ಅವ್ರಿಗೆ ಆಸೆ ಏನಿಲ್ಲ, ಮಕ್ಕಳು ಸೆಟ್ಲ್ ಆಗ್ಬೇಕು ಅಂತ ಆಸೆ ಇತ್ತು ಅಷ್ಟೇ. ಬಟ್ ಅವ್ರಿಗೆ ಇಷ್ಟು ರಾಜಕೀಯಕ್ಕೆ ಬಂದು ಇವೆಲ್ಲ ಮಾಡ್ತೀವಿ ಅಂತೇಳಿ ಅವ್ರಿಗೆ ಕನಸು ಮನಸ್ಸಲ್ಲಿ ಕೂಡ ಇದ್ದಿಲ್ಲ. ಸೆಟ್ಲ್ ಆಗ್ಬೇಕು ಅಷ್ಟೇ ಅಂತೇಳಿ. ಆಕ್ಚುಲಿ ಆಂಧ್ರಾಗ್ ಹೋಗ್ಬೇಕು ಅಂತೇಳಿ ಅವ್ರಿಗೆ ಮನಸ್ಸಲ್ಲಿ, ರಿಟೈರ್ಡ್ ಆದ್ಮೇಲೆ ಇಲ್ಲಿ ಯಾರು ರಿಲೇಷನ್ಸ್ ಇಲ್ಲ, ಆಂಧ್ರಾಗ್ ಹೋಗ್ಬೇಕು ಅಂತ ಮನಸ್ಸಲ್ಲಿತ್ತು. ಬಟ್ ತಾಯಿ ಇಲ್ಲೇ ಹುಟ್ಟಿದ್ದಾರೆ, ಇಲ್ಲೇ ಬೆಳೆದಿದ್ದಾರೆ, ಮಕ್ಕಳು ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತೇಳಿ ಮನೆ ಕಟ್ಟಿತ್ತು.
ಓಕೆ ಸರ್, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಕಚೇರಿಯನ್ನ ತೋರಿಸ್ತಾ ಹೋಗೋಣ ಜನಕ್ಕೆ. ತಾವೇ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸಾಕಷ್ಟು ಫೋಟೋಗಳಿದೆ ಸರ್. ಸೊ ಯಾವ ಸಂದರ್ಭದಲ್ಲಿ ತೆಗೆಸಿದಂತಹ ಫೋಟೋ ಇದು ಅಂತ? ನಾನು KMF ಚೇರ್ಮನ್ ಇದ್ದಾಗ ಅವರು ನಮ್ಮ ಕುರಿಯನ್ ಸಾರ್ನ ಭೇಟಿ ಆದಾಗ ಆ ಫೋಟೋ ನಾನು ತಗೊಂಡಿದ್ದೆ. ಓಕೆ, ಏನೆಲ್ಲ ಮಾಡೋದಕ್ಕೆ ಕ್ರಾಂತಿ ಸಾಧ್ಯ ಆಯ್ತು ಅಂತ? KMF ಅಲ್ಲಿ ನಾನು 3,000 ಕೋಟಿ ಟರ್ನ್ ಓವರ್ ಇತ್ತು. ಆ 3,000 ಕೋಟಿನ ನಾನು 12,600 ಕೋಟಿ ಮಾಡಿದೆ ಟರ್ನ್ ಓವರ್ 5 years ಅಲ್ಲಿ. ರೇವಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಇವರು ಡಿಪಾರ್ಟ್ಮೆಂಟ್ ಮೈನ್ಸ್ ಇಂದ ಬಂದಿದ್ದಾರೆ, ಇವ್ರು ಏನ್ ಮಾಡ್ತಾರೆ ಇದ್ರಲ್ಲಿ ಅಂತ ಹೇಳಿ. ಬಟ್ ನಾನು ಆಕ್ಚುಲಿ ಕುತ್ಕೊಂಡು, ನಾನು ಪೋಸ್ಟ್ ಗ್ರಾಜುಯೇಟ್ ಇನ್ ಕಾಮರ್ಸ್, ನಾನು MCOM. ಹಂಗಾಗಿ ಕುತ್ಕೊಂಡು ನೀಟಾಗಿ ಎಲ್ಲ ರೈತರಿಗೆ 10 ರೂಪಾಯಿ 60 ಪೈಸೆ ಕೊಡ್ತಾ ಇದ್ರು ರೇಟ್. ಅವರು ನಾವು 30 ರೂಪಾಯಿ ಕೊಟ್ಟಿವಿ ಲಾಸ್ಟ್ಗೆ ಜನಕ್ಕೆ. ಅಷ್ಟು ರೈತರು ಕೂಡ ಖುಷಿಯಾಗಿದ್ರು ಅವಾಗ. ಸರ್, ಇಷ್ಟೆಲ್ಲ ಬದಲಾವಣೆಗಳನ್ನ ತಂದಂಥವ್ರು, ಇನ್ನಷ್ಟು ಅವಕಾಶಗಳು ಸಿಗಬಹುದಿತ್ತಲ್ಲ ತಮಗೆ? ಯಾಕೆ ಅವಕಾಶಗಳು ಒಂದ್ ಸ್ವಲ್ಪ ಸೀಮಿತ ಆಗೋಯ್ತು ಅಂತ? ನಾವು ದೇವ್ರನ್ನ ನಂಬ್ಕೊಂಡಿದ್ದವ್ರು. ಕಸಾಪುರ ಹನುಮಾನ್ ದೇವರಿಗೆ ನಾನು ನಡ್ಕೊಳ್ಳೋದು. ಅವರು ಇಲ್ಲಿ ಏನ್ ಬರೆದಿರ್ತಾರೋ ಅದೇ ಆಗುತ್ತೆ. ನಾವು ಆಸೆ ಪಡಬಾರ್ದು ಯಾವ್ದಕ್ಕೂ ಕೂಡ. ಏನು ನನ್ನ ಜಾತಕದಲ್ಲಿ ಆಗಿರ್ತೋ ಅದೇ ಆಗುತ್ತೆ, ಅಷ್ಟೇ ಆಗ್ಲಿ. ದೇವ್ರು ಕೊಡ್ತಾರೆ, ಸ್ವಲ್ಪ ನಿಧಾನ ಮಾಡ್ತಾರೆ, ಕೊಡೋದಂತ ಗ್ಯಾರಂಟಿ ಕೊಡ್ತಾರೆ. ಓಕೆ, ಬಟ್ ಈ ಕುರ್ಚಿ ಮೇಲೆ ಕೂತಾಗ ಒಂದು ತೃಪ್ತಿ ಅಂತೂ ಇದ್ದೇ ಇರುತ್ತಲ್ಲ ಸರ್? ನಾನ್ ಮಾಡಿದ್ದೀನಿ ಕೆಲಸ. ಹೌದು, 100% ಮಾಡಿದ್ದೀನಿ. ಓಕೆ, ಅಮೇಜಿಂಗ್. ವೀಕ್ಷಕರೇ, ಇದು ಸಾಹೇಬ್ರು ಕುಳಿತುಕೊಳ್ಳುವಂತಹ ಜಾಗ. ಮತ್ತೊಂದು ಕಡೆ ಅವರ ತಂದೆ ತಾಯಿ ಫೋಟೋ ಆ ಭಾಗದಲ್ಲಿದೆ ಅಂತ ಅನ್ಸುತ್ತೆ. ಬನ್ನಿ ಸರ್. ಇದು ಹುಟ್ಟಿ ಬೆಳೆದಂತಹ ಮನೆ, ಇದರ ಜೊತೆ ಒಂದೊಳ್ಳೆ ಬಾಂಧವ್ಯ ಇದ್ದೇ ಇರುತ್ತೆ. ಸೊ ಇಲ್ಲಿ ತಂದೆ ತಾಯಿಯಂದಿರ ಫೋಟೋ. ಪ್ರತಿದಿನ ನಾನೇ ಹೂವು ಹಾಕಿ 7 ರೌಂಡ್ ಆತ್ಮ ಪ್ರದಕ್ಷಿಣೆ ಮಾಡಿ ನಾನು ಹೋಗ್ತೀನಿ. 7 ಜನ್ಮಕ್ಕೂ ಕೂಡ ನೀವೇ ತಂದೆ ತಾಯಿ ಆಗಿ ಬರಬೇಕು ಅಂತ ಉದ್ದೇಶದಿಂದ ಆ ಥರ ಮಾಡ್ತೀನಿ. ನಾನು ಬಳ್ಳಾರಿಯಲ್ಲಿದ್ರೆ ಕಂಪಲ್ಸರಿ ಇದಕ್ಕೆ ನಾನು ನಮಸ್ಕಾರ ಮಾಡ್ಕೊತೀನಿ. ಓಕೆ ಸರ್, ತುಂಬಾ ಜನ ಹೇಳ್ತಾರೆ ತಂದೆ ತಾಯಿಯಂದಿರಿಗೆ ಯಾರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆ ಮಕ್ಕಳು ಬದುಕಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತ. ನಿಮ್ ಬದುಕಲ್ಲಿ ಆ ತರದ ಮಿರಾಕಲ್ಸ್ ಆಗಿದೆಯಾ? 100%. ತಂದೆ ಕ್ಯಾನ್ಸರ್ ಇಂದ ಬಳಲ್ತಿದ್ರು. ಅವರಿಗೆ 1 ವರ್ಷ ರಾತ್ರಿ ಹಗಲು ಅವರಿಗೆ ಇಂಜೆಕ್ಷನ್ಸ್ ಹಾಕೋದು, ಗ್ಲೂಕೋಸ್ ನಾನೇ ಏರ್ಸೋದು, ಬ್ಲಡ್ ಇದು ಹಾಕೋದು, ಮತ್ತೆ ಇನೆಮಾ ಕೊಟ್ಟು ಟಾಯ್ಲೆಟ್ ಕೂಡ ತೆಗಿಯೋದು, ಎಲ್ಲ ಕೆಲಸ ನಾನು ತಂದೆಗೆ ಮಾಡಿದ್ದೀನಿ, ತಾಯಿಗೂ ಮಾಡಿದ್ದೀನಿ. ತಾಯಿಗೆ ಆಲ್ಮೋಸ್ಟ್ 14 years ಮಾಡಿದ್ದೀನಿ. ತಂದೆಗೆ 1 year, ತಾಯಿಗೆ 14 years. ಯಾವತ್ತು ಕಷ್ಟ ಅಂತ ಅನ್ಸಿಲ್ವ? ಎಲ್ಲ ಜನ್ಮ ಕೊಟ್ಟಿದ್ದ ತಾಯಿಗೆ ಸೇವೆ ಮಾಡ್ಲಿಕ್ಕೆ, ತಂದೆ ತಾಯಿಗೆ ಸೇವೆ ಮಾಡ್ಲಿಕ್ಕೆ ಕಷ್ಟ ಯಾಕೆ ಅನ್ಸುತ್ತೆ ಹೇಳಿ? ಖುಷಿಯಿಂದ ಭಗವಂತ ಏನನ್ನ ಅವಕಾಶ ಕೊಟ್ರೆ ತಂದೆ ತಾಯಿಗೆ ಸೇವೆ ಮಾಡ್ಲಿಕ್ಕೆ, ಅದಕ್ಕಿಂತ ದೊಡ್ಡ ಅವಕಾಶ ನನಗೆ ತಿಳಿದಷ್ಟು ಮಟ್ಟಿಗೆ ಬೇರೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ ಈ ಲೋಕದಲ್ಲಿ. ತಂದೆಯವರು ಕ್ಯಾನ್ಸರ್ಗೆ ತುತ್ತಾಗಿದ್ರು ಅಂತ ಹೇಳಿದ್ರಿ. ಯಾಕೆಂತಂದ್ರೆ ಮನೆಗೆ ಅವರೇ ಆಧಾರ ಸ್ತಂಭ ಆಗಿರ್ತಾರೆ. ಆ ಕ್ಷಣಕ್ಕೆ ಏನಾದ್ರು ಫ್ಯಾಮಿಲಿ ವಿಚಲಿತ ಆಗಿದ್ದಿದೆಯಾ? ಕರುಣಾಕರ್ ರೆಡ್ಡಿ ಅವರು ಕಾಂಟ್ರಾಕ್ಟ್ ಕೆಲಸಗಳು ಮಾಡ್ತಾ ಇದ್ರು, ಅವರು ಸೆಟ್ಲ್ ಆಗಿದ್ರು ಆಲ್ರೆಡಿ. ಹಂಗೆ ಪಿಕಪ್ ಹಾಕುವಂತ ಬಂದ್ಬಿಟ್ಟಿವಿ. ಜನಾರ್ದನ್ ಒಂದು ಫೈನಾನ್ಸ್ ಕಂಪನಿ ಸ್ಟಾರ್ಟ್ ಮಾಡ್ದ, ಅಲ್ಲಿದ್ದ ಅದನ್ನು ಪಿಕಪ್ ಮಾಡ್ಕೊತಾ ಬಂದಿವಿ. ನಾನು LIC ಅಲ್ಲಿ 4 years ಜಾಬ್ ಮಾಡಿದೆ, ಮತ್ತೆ ರಿಟರ್ನ್ ಬಂದೆ ಇನ್ನೋಬಲ್ ಕಂಪನಿಗೆ. ಅಲ್ಲಿಂದ ಮತ್ತೆ ರಾಜಕೀಯಕ್ಕೆ ಬಂದಿವಿ, ಹಾಗೆ ಬೆಳ್ಕೊತ ಬಂದ್ವಿ. ಓಕೆ, ಬಟ್ ನಮ್ಮ ಜೊತೆ ತಂದೆ ತಾಯಿಯಂದಿರು ದೈಹಿಕವಾಗಿ ಇಲ್ಲದೆ ಇದ್ರು ಅವರೊಂದು ಸ್ಪಿರಿಟ್ ನಮ್ಮ ಹಿಂದೆ ಕಾಯ್ತಾ ಇರುತ್ತೆ. ಸ್ಪೆಷಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪವರ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ಸೊ ಆ ಪವರ್ ನಿಮ್ಮನ್ನ ಶ್ರೀರಕ್ಷೆ ಆಗಿದೆಯಾ? 100% ಈಗಲೂ ಫೀಲ್ ಆಗ್ತೀವಿ, ತಂದೆ ತಾಯಿ ಈ ಮನೆಯಲ್ಲಿ ಇದ್ದಾರೆ ಅಂತ ಫೀಲ್ ಆಗ್ತೀವಿ. ಬಟ್ ನನಗೆ ಹೇಳ್ತಾ ಇದ್ರಿ ಸರ್, ನಮ್ಮ ತಂದೆ ನಾವು ರಾಜಕೀಯಕ್ಕೆ ಬಂದದ್ದು, ಲಾಲ್ ಬತ್ತಿ ಗಾಡಿಯಲ್ಲಿ ಬಂದದ್ದೆಲ್ಲ ನೋಡಿಲ್ಲ ಅಂತ. ಒಂದು ವೇಳೆ ಅವರು ಈ ಸನ್ನಿವೇಶಗಳನ್ನು ನೋಡಿರ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು? ಖುಷಿ ಪಡ್ತಾ ಇದ್ರು, ಬಹಳ ಖುಷಿ ಪಡ್ತಾ ಇದ್ರು. ಅವರು ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಯಾಕಂದ್ರೆ ಪೊಲಿಟಿಷಿಯನ್ಸ್ಗೆಲ್ಲ ಅವರು ಸೆಲ್ಯೂಟ್ ಮಾಡ್ತಾ ಇದ್ರು. ಅಂತ ಪೊಲಿಟಿಷಿಯನ್ಸ್ ನಾವೇ ಮಕ್ಕಳಾದ್ರೆ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ಹೇಳಿ. ಕರೆಕ್ಟ್ ಸರ್. ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ ಹುಟ್ಟಿದಂತಹ ಹುಡುಗ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ, ಒಂದೊಳ್ಳೆ ಮನೆ ಮಾಡ್ಕೊಂಡ್ರೆ, ಒಂದು ಕಾರ್ ತಗೊಂಡ್ರು ಟೀಕೆ ಮಾಡುವಂತವ್ರ ಸಂಖ್ಯೆ ಜಾಸ್ತಿ ಇದ್ದೇ ಇರುತ್ತೆ. ಹೇಗೆ ಟೀಕೆಗಳನ್ನು ಹೇಗೆ ಎದುರಿಸ್ತೀರಿ ಅಂತ? ನನಗೆ ತಿಳಿದಷ್ಟು ಮಟ್ಟಿಗೆ ನನಗೇನು ಟೀಕೆ ಬರಲ್ಲ. ಹಂಗಾಗಿ ನಾನು ಮಾಮೂಲಾಗಿ ಸಾಮಾನ್ಯರಾಗೆ ಇರ್ತೀನಿ. ನನಗೇನು ಯಾವತ್ತೂ ಟೀಕೆ ಬಂದಿಲ್ಲ. ಆಸ್ ಯೂಶುವಲ್ ನಾವು ಲೈಫ್ ಲೀಡ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಅಮೇಸಿಂಗ್. ಓಕೆ ವೀಕ್ಷಕರೇ, ಈಗ ನಾವು ನಿಂತಿರುವಂತದ್ದು ಇಲ್ಲಿ ಡೈನಿಂಗ್ ಹಾಲ್ ಇದೆ. ಸೊ ಬಹುಶಃ ಹಳೇ ಕಾಲದ್ದು ಅಂತ ಅನ್ಸುತ್ತೆ ಇದು ಕೂಡ. ಇಲ್ಲಿ ಇಡೀ ಕುಟುಂಬದ ಜೊತೆ ಕೂತ್ಕೊಂಡು ಊಟ ಮಾಡಿದ ದಿನಗಳು ನೆನಪಿದ್ಯಾ ಈಗಲೂ? ಸ್ಟಿಲ್ ಬೇಕಾದಷ್ಟಿದೆ. ಇಲ್ಲಿ ಇದ್ದೀವಿ, ಅಲ್ಲಿ ಒಳಗೆ ಕೆಳಗೆ ಕೂತ್ಕೊಂಡು ಕೂಡ ಊಟ ಮಾಡಿದ್ದು ನೆನ್ಸ್ಕೊಂಡಿದ್ದೇವೆ. ಅಂದ್ರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಸಮಾಧಾನ. ಹೌದು,
ಹೌದು, ಮೂವರು ಅಣ್ಣ ತಮ್ಮಂದ್ರು ಲೈನ್ ಅಲ್ಲಿ ಕೂತಿದ್ದೀವಿ ಅಲ್ಲಿ ಮುಂದೆ. ಓಕೆ ವೀಕ್ಷಕರೇ, ಈಗ ಮತ್ತೊಂದು ಕೋಣೆಗೆ ನಾವು ಬರ್ತಾ ಇದೀವಿ. ಸೊ ಇಲ್ಲಿ ನೀವು ನೋಡಬಹುದು ಈ ಟೈಲ್ಸ್ ಎಲ್ಲ ತುಂಬಾ ಹಳೆ ಕಾಲದ್ದು. ಅವ್ರು ಮನ್ಸು ಮಾಡಿರ್ತಿದ್ರೆ ಇದನ್ನ ಚೇಂಜ್ ಮಾಡಬಹುದಿತ್ತು, ಬಟ್ ಬೇಡ, ಹಳೇದನ್ನೇ ಹಾಗೆ ಉಳಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಆ ಮೆಮೊರೀಸ್ ನ ಹಾಗೆ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನನಗಂತ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ನಮ್ಮ ತಂದೆ ತಾಯಿ ಹಾಕಿಕೊಟ್ಟಂತಹ ಬುನಾದಿಯನ್ನ ಹಾಗೆ ಉಳಿಸಿಕೊಳ್ಳೋದು ತುಂಬಾ ಕಡಿಮೆ ಜನ. ಸೊ ಇಲ್ಲಿ ಫೋಟೋ ಇದೆ. ಸರ್, ಇದು ತಂದೆ ಅವ್ರದ್ದು ಫೋಟೋ ಅಂತ ಅನಿಸ್ತದೆ. ತಂದೆ ಅವ್ರದ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ. ಓಕೆ, ಹೋಗಿದ್ದೀರಾ ಸರ್ ಯಾವತ್ತಾದ್ರೂ ಸ್ಟೇಷನ್ ಅವ್ರ ಜೊತೆ? ಹೊಸಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡುವಾಗೆಲ್ಲ ಸಂಡೇ ಹೋಗಿ ಅವರೇ ತರಕಾರಿ ಅದೆಲ್ಲ ಕೊಡಿಸ್ತಾ ಇದ್ರು. ಅಲ್ಲಿ ಮನೆಗೆ ಬರ್ತಿದ್ವಿ ನಾವು. ಓಕೆ, ಬಟ್ ನಾವು ಚಿಕ್ಕ ಮಕ್ಳೆಲ್ಲ ಇದ್ದಾಗ ಸರ್ ನಮಗೆಲ್ಲ ಸ್ಟೇಷನ್ ಅಂದ್ರೆ ಭಯ ಆಗೋದು. ನಿಮಗೆ ಇರ್ಲಿಲ್ಲ ಆ ತರದ್ದು? ಪೊಲೀಸ್ ಮಕ್ಕಳು ಪೊಲೀಸ್ ಓಕೆ, ಹೇಳ್ತಿದ್ರ ಸ್ಕೂಲಲ್ಲಿ ನಮ್ಮಪ್ಪ ಪೊಲೀಸ್? ಆರಾಮಾಗಿ ಹೇಳ್ತಿದ್ರು, ಏನ್ ತೊಂದ್ರೆ ಇಲ್ಲ. ಓಕೆ, ಅಂದ್ರೆ ಫುಲ್ ಆವಾಜ್ ಹಾಕ್ತಿದ್ರ? ಇಲ್ಲ, ಅವರೇ ಕೇಳ್ತಿದ್ರು ನಮ್ನ ಪೊಲೀಸ್ ಅವರು ಅಂತ ಹೇಳಿ. ಅವರು ಹೆದರ್ತಿದ್ರ ಅಂತ? ಓಕೆ, ಸೊ ಇಲ್ಲಿ ದೇವರ ಕೋಣೆ ಇದೆ. ಸೊ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಸರ್, ಎಷ್ಟು ಸಮಯ ಪೂಜೆ ಪುನಸ್ಕಾರಗಳಿಗೆ ಅಂತ ಕೊಡ್ತೀರಿ ಅಂತ? 1 hour 1.5 hour. ಯಾವೆಲ್ಲ ದೇವರುಗಳನ್ನ ನಂಬ್ತೀರಿ ಸರ್? ಒಂದ್ ದೇವ್ರು ನಮಗೆ, ಬಟ್ ನಮ್ಮ ಲಕ್ಷ್ಮೀ ದೇವಿ, ವರಮಹಾಲಕ್ಷ್ಮಿ, ಇದನ್ನ ಸುಷ್ಮಾ ಮೇಡಮ್ ಬಂದಾಗ ವರಮಹಾಲಕ್ಷ್ಮಿನ ಇದೇ ಸ್ಟ್ಯಾಚ್ಯೂ ಇಟ್ಟು ನಾವು ಪೂಜೆ ಮಾಡ್ತಿದ್ವಿ. ಸಾಮೂಹಿಕ ವಿವಾಹಗಳು ಮಾಡ್ತಿದ್ವಲ್ಲ, ಅವಾಗ ಇದೇ ಸ್ಟ್ಯಾಚ್ಯೂನೇ ಇದ್ದಿದ್ದು. ಓಕೆ, ಅವರು ಪ್ರತಿ ವರ್ಷ ಆಕ್ಚುಲಿ ಬರ್ತಿದ್ರಲ್ಲ? ಪ್ರತಿ ವರ್ಷ ವರಮಹಾಲಕ್ಷ್ಮಿ ವ್ರತಕ್ಕೆ ಅವ್ರು ಬಳ್ಳಾರಿಯಲ್ಲಿ ಇರ್ತಿದ್ರು. ಸಾಮೂಹಿಕ ವಿವಾಹಗಳು 100, 200, 300. ಅಲ್ಲಿಕೆ ಅದ್ವಾನಿ ಸರ್ ಬಂದಾಗ ಒಂದ್ಸಾರಿ ಒಂದೇ 350 ಆಗಿತ್ತು. ಅವ್ರು ನನ್ನ ಜೀವನದಲ್ಲಿ ನೋಡೇ ಇಲ್ಲ ಇಷ್ಟು ಮದುವೆಗಳು ಒಂದೇ ಸಾರಿ ಆಗೋದು ಅಂತ ಅವರೇ ಓಪನ್ ಆಗಿ ಹೇಳಿದ್ರು ಮೀಟಿಂಗ್ ಅಲ್ಲಿ. ಅಮೇಜಿಂಗ್. ಇದು ಆಕ್ಚುಲಿ ನಾವ್ ಇನ್ನೊಂದು ಕೋಣೆಗೆ ಹೋಗ್ತಾ ಇದೀವಿ ವೀಕ್ಷಕರೇ, ಅಡಿಗೆ ಕೋಣೆ. ಇಲ್ಲಿ ಅಡಿಗೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಮಾಡ್ತಾ ಇಲ್ಲ, ಬಟ್ 3 ಅಣ್ಣ ತಮ್ಮಂದ್ರೆ ಹಿಂಗ್ ಕೊಡ್ತಾ ಇದೀವಿ. ಇಲ್ಲಿ ಅಪ್ಪ ಅಲ್ಲಿ ಕೊಡ್ತಾ ಇದ್ರು, ತಾಯಿ ಅಲ್ಲಿ ಕೊಡ್ತಿದ್ರು, ತಾಯಿ ಪಕ್ಕದಲ್ಲಿ ನಮ್ ಸಿಸ್ಟರ್ ಕೊಡ್ತಾ ಇದ್ರು. ಓಕೆ, ಎಲ್ಲ ಇಲ್ಲೇ. ಏನ್ ಇಷ್ಟ ಆಗ್ತಿತ್ತು ಸರ್ ಅಮ್ಮ ಮಾಡಿದ ಅಡಿಗೆ? ಅಮ್ಮ ಮಾಡಿದ್ದ ಅಡಿಗೆಗೆ ರಿಪ್ಲೇಸ್ಮೆಂಟ್ ಇಲ್ಲ. ರಿಪ್ಲೇಸ್ಮೆಂಟ್ ತಾಯಿ ರುಚಿ, ಆ ರುಚಿನೇ ಬೇರೆ. ಅದು ನಿಮಗೆ ಏನ್ ತುಂಬಾ ಇಷ್ಟಪಟ್ಟು ಬಹಳ ಚೆನ್ನಾಗಿ ಮಾಡ್ತಿದ್ರು. ವೆಜ್ ಆಗ್ಲಿ, ಸಾಂಬಾರು, ಅನ್ನ, ಮತ್ತೆ ಇದು ಬಿರಿಯಾನಿ ಅವ್ರು ಮಾಡಿದ್ರೆ ಅದನ್ನ ಎಲ್ಲರೂ ಬಹಳ ಮೆಚ್ಕೊಳ್ತಾ ಇದ್ರು. ಎಲ್ಲಿ ಸಾಧ್ಯನೇ ಇಲ್ಲ ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಅಂತ ಹೇಳಿ. ಆತರ. ಬಟ್ ಆ ತರದ ಟೇಸ್ಟ್ ಎಲ್ಲೂ ಮತ್ತೆ ಸಿಗ್ಲಿಲ್ಲ. ಚಾನ್ಸೇ ಇಲ್ಲ ಸಿಗ್ಲಿಕ್ಕೆ. ಏನಕ್ಕೆ ಸರ್ ಹಾಗೆ? ತಾಯಿ ಅಷ್ಟೇ. ಆ ತಾಯಿ ಕೈ ಆ ತರ ಇರುತ್ತೆ, ಮಕ್ಕಳಿಗೆ ಒಳ್ಳೆ ರುಚಿ ಕೊಡ್ಬೇಕು ಅಂತ. ಓಕೆ, ಕೈ ತುತ್ತೆಲ್ಲ ಮಾಡಿ ಕೊಡ್ತಿದ್ರು? ಆರಾಮಾಗಿ ತಿಂದಿದೀವಿ, ನೆನಪುಗಳು ಇದ್ದೇ ಇರ್ತವೆ. ಬಟ್ ನನಗೆ ತುಂಬಾ ಎಮೋಷನಲ್ ಅಂತ ಅನಿಸ್ತದೆ ಸರ್. ಯಾಕೆಂತಂದ್ರೆ ತಾಯಿಯ ಕೈ ತುತ್ತು ಇಲ್ಲೆಲ್ಲ ಓಡಾಡ್ತಿರೋ ಟೈಮಲ್ಲಿ ನೆನಪಾಗುತ್ತೆ ಅವೆಲ್ಲ. ತುಂಬಾ ಕಷ್ಟ. ನಾನು ಮ್ಯಾಕ್ಸಿಮಮ್ ನನ್ನ ಡೇ ಎಲ್ಲ ಇಲ್ಲೇ ಕಳಿತೀನಿ. ಅಲ್ಲಿ ರಾತ್ರಿ ಹೋಗಿ ಮಲ್ಕೊಳ್ಳೋದಷ್ಟೇ. ಟಿಫಿನ್, ಮಧ್ಯಾಹ್ನ ಊಟ ಅಲ್ಲಿ ಮಾಡ್ತೀನಿ. ಎಲ್ಲ ಮ್ಯಾಕ್ಸಿಮಮ್ ಇಲ್ಲೇ. ತಂದೆ ತಾಯಿ ಹುಟ್ಟಿ ಇಲ್ಲಿ ಇದ್ದಿದ್ದ ಪ್ಲೇಸ್ ಅಲ್ಲ, ಆ ಪವರ್ ಇಲ್ಲೇ ಇದ್ದ. ಅಮೇಜಿಂಗ್. ನೋಡಿ ಅವರಲ್ಲಿ ಎಷ್ಟು ಲೈಕ್ ತಂದೆ ತಾಯಿಯ ಕುರಿತಾಗಿ ಎಷ್ಟು ಅದ್ಭುತವಾದಂತಹ ಬಾಂಡಿಂಗ್ ಅಂತ ಇಲ್ಲಿಂದ ಮತ್ತೆ ಆ ಮನೆಗೆ ಕನೆಕ್ಟ್ ಮಾಡ್ಕೊಂಡಿದ್ದೀರಿ ಸರ್. ಓಕೆ, ಬನ್ನಿ ವೀಕ್ಷಕರೇ. ಸೊ ಈಗ ನಾವು ಮತ್ತೊಂದು ಹಾಲ್ ನಲ್ಲಿ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡಬಹುದು ತುಂಬಾ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ದೈವ ಭಕ್ತಿ ಅಪಾರವಾಗಿ ಇದೆ ಅಂತ ಅನಿಸ್ತದೆ. ಸರ್, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ಧ್ಯಾನ ಎಷ್ಟು ಹೊತ್ತು ಮಾಡ್ತೀರಿ, ಹೇಗೆ ಅಂತ? ನಾನು 4 ಗಂಟೆಗೆ ಹೇಳ್ತೀನಿ. ಎದ್ದು 6 ಗಂಟೆವರೆಗೆ ಇಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ಕೊಂತ ಹನುಮಾನ್ ಚಾಲೀಸ ಓದೋದು, ಧ್ಯಾನ ಮಾಡೋದು ಎಲ್ಲ ಮಾಡ್ಕೊಂತ ಇರ್ತೀವಿ. ಪ್ರತಿ ಶನಿವಾರ ತುಂಬಾ ಜಾಸ್ತಿ ಸಮಯ ಕೊಡ್ತೀರಂತೆಲ್ಲ? ಅದಕ್ಕೆ ಲೇಟ್ ಆಗಿತ್ತು. ಹನುಮಾನ್ ಚಾಲೀಸ 108 ಸಾರಿ ಓದ್ಬೇಕಲ್ಲ, ಅದು 3.5 hours ತಗೊಳುತ್ತೆ. ಸರ್, ಏನ್ ಪವಾಡಗಳಾಗಿದೆ ಸರ್ ಹನುಮಾನ್ ಚಾಲೀಸ ಓದುವಂತ ಸಂದರ್ಭದಲ್ಲಿ? ತಮಗೆ ಹೇಗ್ ಫೀಲ್ ಆಗ್ತದೆ ಮನಸ್ಸಿಗೆ ಅಂತ? ಹನುಮಾನ್ ಚಾಲೀಸದು ಪವರ್ ಏನು ಅಂತಂದ್ರೆ, 2009 ನಲ್ಲಿ ಡ್ಯಾಮ್ ಖಾಲಿ ಆಗ್ಬಿಟ್ಟಿತ್ತು. ಇಲ್ಲಿ ಸಿಟಿಗೆ ನೀರು ಇದ್ದಿಲ್ಲ. ಆ ಟೈಮ್ ನಲ್ಲಿ MLA ಇದ್ದೆ. ದೇವರಿಗೆ ಅಲ್ಲಿ ವೈಕುಂಠ ಹನುಮಾನ್ ದೇವ್ರು ಅಂತ ಹೇಳಿ TB ಡ್ಯಾಮ್ ಮೇಲೆ ಇದ್ದಾರೆ. ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಕೇಳಿದೆ, ಕೆಲವೊಬ್ಬ ಇಂಜಿನಿಯರ್ಗಳನ್ನ ಕೇಳಿದ್ರೆ ಅವರು ಇಲ್ಲ, ಇಲ್ಲಿ ಬಹಳ ಕಷ್ಟ ಇದೆ ನೀರಿಂದು ಅಂತ ಹೇಳಿದ್ರು. ಜುಲೈ 3ನೇ ತಾರೀಕು ನಾನು ದೇವ್ರಿಗೆ ಹೇಳಿದೆ, ನಾನು ಉಪವಾಸ ಇರ್ತೀನಿ ಸ್ವಾಮಿ, ಆ ಡ್ಯಾಮ್ ತುಂಬಿದ ಮೇಲೆ ಊಟ ಮಾಡ್ತೀನಿ, ಅಲ್ಲಿವರೆಗೆ ನಾನು ಏನು ಮುಟ್ಟಲ್ಲ, ನಾನು ಏನು ಕುಡಿದ್ರೆ ಮ್ಯಾಕ್ಸಿಮಮ್ ಜ್ಯೂಸ್ ಕುಡಿತೀನಿ ಅಷ್ಟೇ. ಜ್ಯೂಸ್ ಇಂದಾನೆ 21 days ಹಂಗೆ ಇದ್ದೆ.
ಜುಲೈ 3 to ಜುಲೈ 21ಗೆ ಎಲ್ಲ ಗೇಟ್ಸ್ ಎತ್ತಿ ನೀರು ಬಿಟ್ಟರು. ಅವಾಗ ನಾನು ಊಟ ಮಾಡಿದೆ. ಅಲ್ಲ ಸರ್, ಸ್ವಂತಕ್ಕೆ ಏನಾದ್ರು ಬೇಕು ಅಂದ್ರೆ ಉಪವಾಸ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಯಾಕೆ ಜನರ ಮೇಲೆ ಅಷ್ಟೊಂದು ಪ್ರೀತಿ, ರೈತರ ಮೇಲೆ ಅಷ್ಟೊಂದು ಕಾಳಜಿ? ರೈತರಿಗೆ ಅದು ನೀರಿಲ್ಲ ಅಂತಂದ್ರೆ ರೈತರಿಗೆ ಬೆಳೆ ಅಲ್ಲ. ಎಷ್ಟು ಮಂದಿಗೆ ಕಷ್ಟ ಆಗುತ್ತೆ. ರೈತರು ಕಷ್ಟದಲ್ಲಿ ಇರ್ತಾರೆ. ನಮ್ಮ ಸಿಟಿಗೆ ನೀರು ಕೊಡ್ಲಿಲ್ಲ ಅಂತಂದ್ರೆ ಸಿಟಿ ಜನರು MLA ಮೇಯರ್ ಇದ್ದಾಗ ಚೆನ್ನಾಗಿ ಕೊಟ್ಟ ನೀರು, ಈ MLA ಆದ್ಮೇಲೆ ನೀರು ಕೊಟ್ಟಿಲ್ಲ ಅಂತೇಳಿ ನಮ್ಮನ್ನ ಫೀಲ್ ಆಗ್ಬಾರ್ದು. ಆ ಥರ ಹಂಗಾಗಿನೇ ಉಪವಾಸ ಐತೆ. ಬಟ್ ಸಾಮಾನ್ಯ ಜನಕ್ಕೆ ಇದೆಲ್ಲ ಗೊತ್ತಿರಲ್ಲ ಸರ್. MLA ಆದ ತಕ್ಷಣ ಬರ್ತಾರೆ ಹೋಗ್ತಾರೆ ಕಾರಲ್ಲಿ ಜಗ ಜಗ ಅನ್ನತ್ತೆ ಅಂತ. ಆದ್ರೆ ಅವರಿಗೋಸ್ಕರ ಮಾಡುವಂತ ತ್ಯಾಗಗಳು ನೀವು ಹೇಳಿದಾಗ ಮಾತ್ರ ಗೊತ್ತಾಗ್ತದೆ. ಈ ತರದ ಅನೇಕ ಇನ್ಸಿಡೆಂಟ್ಗಳು ಕೂಡ ಇರುತ್ತೆ. ಬಹಳ ಇದಾವೆ. ಒಂದ್ಸಾರಿ ಮುನ್ಸಿಪಾಲಿಟಿಯಲ್ಲಿ 20 ಆಗ್ಬಿಟ್ಟಿತ್ತು. ನಾನು ಜೋಬಿಯಲ್ಲಿರೋ ಹನುಮಾನ್ ದೇವ್ರ ಫೋಟೋ ಅವ್ರು ಕೊಟ್ಟು ಚೀಟಿ ಎತ್ತಿದ್ರೆ ಕೂಡ ನಮ್ದೇ ಬರುತ್ತೆ ಅಂತ ಹೇಳಿದ್ದೆ. ಆ ಚೀಟಿ ಹಿಂಗ್ ಎತ್ತಿದ್ರೆ ನಮ್ದೇ ಬಂತು ಹೆಸರು. ಅಷ್ಟು ಪವರ್. ಕಸಾಪುರ ಅಂತೇಳಿ ಗುಂಟಕಲ್ ಹತ್ರ 10 ಕಿಲೋಮೀಟರ್ ಆಗುತ್ತೆ. ಪವರ್ಫುಲ್ ದೇವರು ಹನುಮಾನ್ ದೇವರು. ಓಕೆ, ಹನುಮಂತನ ಬಗ್ಗೆ, ಹನುಮಂತನ ಪವಾಡಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಬಣ್ಣಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್. ಈ ಓಂ ನಮ ಶಿವಾಯ ಅನ್ನುವಂತಹ ಫೋಟೋ ಇದೆ. ಇದರಲ್ಲಿ ನಾನು ಗಾಡ್, ನಾನು ಅಲ್ಲ, ನಾನು ನಿಸ್ವಾರ್ಥಿ ಅನ್ನುವಂಥದ್ದೆಲ್ಲ ಇದೆ. ಈ ಎಲ್ಲಾ ಅಂಶಗಳನ್ನ ಬದುಕಲ್ಲಿ ಅಳವಡಿಸಿಕೊಂಡಂತಹ ಸಂದರ್ಭದಲ್ಲೇ ಬದುಕು ಬದಲಾಗುತ್ತೆ ಅಂತ. ಹೌದು. ಎಲ್ಲ ಪ್ರತಿಯೊಂದು ಕೂಡ ಅಲ್ಲಿ ನೀವು ನೋಡಿ, ಶಿವ ಪರಮಾತ್ಮ, ಜ್ಯೋತಿರ್ಲಿಂಗ, ಸ್ವಯಂಭು, ಏನು ಅಹಿಂಸಕ, ಅಲ್ಲ ಅಂತ ಕೂಡ ಇದೆ ನೋಡಿ. ಎಲ್ಲ ಕಡೆ ಕಂಪ್ಲೀಟ್ ನಾನು ಗಾಡ್, ನಾನು ಅಲ್ಲ, ನಾನು ಇದು ಅಂದ್ರೆ ಎಲ್ಲಾ ದೇವರು ಒಂದೇ ಅಂತ ಹೇಳಿ ಇದೊಂದು ಕರೆಕ್ಟ್ ಪಿಕ್ಚರ್. ಆಮೇಲೆ ಅದರಲ್ಲಿ ಭಾವನೆಗಳು ಕೂಡ ವ್ಯಕ್ತ ಆಗುತ್ತೆ. ಅದ್ರ ಜೊತೆಗೆ ಸರ್, ನಾವು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡೋದೇ ಈ ವಿಚಾರಗಳು. ಕನ್ನಡಿಯಲ್ಲಿ ನೋಡ್ಕೊಂತ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ನಾವು ತಪ್ಪು ಮಾಡ್ತಾ ಇದೀವ, ನಿಜ ಮಾಡ್ತಾ ಇದೀವ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ಇಲ್ಲಿ ಕನ್ನಡಿ ಕೂಡ ಇದೆ. ಅದ್ರ ಕೆಳಗಡೆ ನೀವು ನೋಡಬಹುದು. ಇಲ್ಲಿ ಧ್ಯಾನ ಮಾಡೋದು ಸರ್. ಆಕ್ಚುಲಿ ಈ ಕುರ್ಚಿಯ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಇದ್ರ ಎಕ್ಸಾಕ್ಟ್ ಆಪೋಸಿಟ್ ನಲ್ಲಿ ನಾವು ಮಾಡ್ತಿರುವಂತಹ ಧ್ಯಾನ ನಮಗೆ ಅದು ಪರಿಪೂರ್ಣತೆಯನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕೆ ಮಿರರ್ ಹಾಕೊಂಡಿದ್ದಾರೆ. ಸೊ ಮಿರರ್ ನಲ್ಲಿ ಕಾಣುವಂತಹ ಇಮೇಜ್ ಪಾರದರ್ಶಕವಾಗಿರ್ಬೇಕು ಅನ್ನೋದು ಉದ್ದೇಶ ಇದರದ್ದು. ಸೊ ಮತ್ತೊಂದು ಕಡೆ ಫ್ಯಾಮಿಲಿ ಫೋಟೋ ಇದೆ. ಸೊ ಯಾರೆಲ್ಲ ಇದಾರೆ ಸರ್ ಅದರಲ್ಲಿ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ತಾಯಿ, ಜನಾರ್ದನ್ ರೆಡ್ಡಿ ಮಗಳು, ಮಗ, ನನ್ ದೊಡ್ಡ ಮಗ, ನನ್ ಸಣ್ಣ ಮಗ. ಓಕೆ. ಕರ್ನಾಟಕ ರೆಡ್ಡಿ ದೊಡ್ಡ ಮಗ, ಸಣ್ಣ ಮಗ, ನಮ್ ಸಿಸ್ಟರ್ ಮಗಳು, ಸಿಸ್ಟರ್ ಮಗ. ನಿಮ್ ಮಕ್ಳು ಏನ್ ಮಾಡ್ತಿದ್ದಾರೆ ಸರ್ ಈಗ ದೊಡ್ಡವನು M.Tech ಮಾಡ್ಕೊಂಡು ನೆದರ್ಲ್ಯಾಂಡ್ಸ್ ಅಲ್ಲಿ, ಬೆಂಗಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದು ಮಾಡ್ತಾ ಇದ್ದಾನೆ. ಪ್ಲಸ್ ಕಿಯಾ ಮೋಟರ್ಸ್ ಇದು ಡೀಲರ್ಶಿಪ್ ಇದೆ ಇಲ್ಲಿ ಬಳ್ಳಾರಿಯಲ್ಲಿ. ಅಮೇಜಿಂಗ್. ಮತ್ತೆ ಇನ್ನ ಇಬ್ರು ಸರ್, ಸಣ್ಣವನು ಕೂಡ ಅದೇ ರಿಯಲ್ ಎಸ್ಟೇಟ್ ಪ್ಲಸ್ ಕಿಯಾ. ಅವ್ರೇನು ರಾಜಕೀಯಕ್ಕೆ ಬರಲ್ವಾ? ಯಾಕೆ ಸರ್? ಬೇಡ. ಆಕ್ಚುಲಿ ನೀವು ಕೂಡ ರಾಜಕೀಯ ಬೇಡ ಅಂತ ಹೇಳಿದ್ರಂತಲ್ಲ ಸರ್? ಯಾಕೆ ಅಂತಂದ್ರೆ ಕಾರ್ಯಕರ್ತರು ಇರ್ತಾರೆ, ಅವರೆಲ್ಲ ಕಷ್ಟಪಟ್ಟಿರ್ತಾರೆ ಪಾರ್ಟಿ ಸಲುವಾಗಿ. ಅವ್ರಿಗೆ ಕೂಡ ಅವಕಾಶ ಕೊಟ್ಟು ಅವ್ರನ್ನ ಕೂಡ ಕಾರ್ಪೊರೇಟರ್ಸ್ ಆಗಿ, MLA ಆಗಿ, MP ಗಳಾಗಿ ಮಾಡ್ಲೇಬೇಕು. ನಾವು ನಮ್ದೇ ಫ್ಯಾಮಿಲಿ ಕಂಟಿನ್ಯೂ ಆಗ್ತಾ ಇದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ಭಾವನೆ. ಅಲ್ಲ ಸರ್, ಈಗ ಎಲ್ಲಾ ರಾಜಕಾರಣಿಗಳನ್ನ ನಾವು ಅಬ್ಸರ್ವ್ ಮಾಡಿದ ಹಾಗೆ ನನ್ ಮಗ ಒಂದೇ ಒಂದ್ ಸೀಟ್ ಗೆದ್ದು ಬಿಡ್ಲಿ ಅನ್ನೋದೇ ಇರುತ್ತೆ. ಕಾರ್ಯಕರ್ತರದ್ದು ನೆಕ್ಸ್ಟ್ ನೋಡ್ಕೊಳ್ಳೋಣ ಅನ್ನೋ ತರದಿರುತ್ತೆ. ನಿಮ್ಗೆ ಯಾಕೆ ಹಾಗೆ? ನನ್ನ ಸಣ್ಣ ಮಗ ಕಾರ್ಪೊರೇಟರ್ ಆಗಿ ನಿಂತು ಸೋತ್ ಮೇಲೆ ಅವನಿಗೆ ಗೊತ್ತಾಯ್ತು ರಾಜಕೀಯ ಬೇಡ ನಮಗೆ ಅಂತೇಳಿ. ಅಪ್ಪ ಹೇಳಿದ್ದೆ ಕರೆಕ್ಟ್ ಅಂತ ಹೇಳಿ. ಓಕೆ, ನೀವು ಬೇಡ ಅಂದಿದ್ರ? ಆಕ್ಚುಲಿ ನಾನು MLA ಇದ್ದಾಗೆ ಅವ್ನು ಕಾರ್ಪೊರೇಟರ್ ಆಗಿ ಸೋತ. ನಾನು ಬೇಡ ಅಂತ ಹೇಳಿದ್ರು ಕೂಡ ನಿಂತ. ಸೋತ್ ಮೇಲೆ ಅವನಿಗೆ ರುಚಿ ಗೊತ್ತಾಯ್ತು ರಾಜಕೀಯ ಬೇಡ, ಅಪ್ಪ ಹೇಳಿದ್ದೆ ಕರೆಕ್ಟ್, ಕಾರ್ಯಕರ್ತರನ್ನೇ ನಿಲ್ಸಿ ಗೆಲ್ಸ್ಬೇಕಾಯ್ತು, ನಾವು ತಪ್ಪು ಮಾಡಿವಿ ಅಂತ ಹೇಳಿ ಫೀಲ್ ಆಯ್ತು ಅವನಿಗೆ. ಓಕೆ. ಇನ್ಫ್ಯಾಕ್ಟ್ ತುಂಬಾ ಜನ ರಾಜಕಾರಣಿಗಳು ಮತ್ತು ಅವ್ರ ಮನೆಗೆಲ್ಲ ಹೋದಾಗ ಸರ್, ಕೆಲವರು ಸ್ಪೆಷಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮಗ ಹೇಳ್ತಿದ್ದ, ನಾನು ಎಲ್ಲೋ ಒಂದು ಕಡೆ ಸಾಮಾನ್ಯ ಕಾರ್ಯಕರ್ತನ ಅವಕಾಶ ಕಿತ್ಕೊಂಡಂಗ ಆಗತ್ತೆ, ನಾನು ಒಬ್ಬ ರಾಜಕಾರಣಿ ಮಗ ಅನ್ನೋ ಕಾರಣ. ನಮ್ದು ಕೂಡ ಆ ಭಾವನೆಯಿಂದನೇ ನಾನು ಹೇಳ್ತಾ ಇರೋದು, ಕಾರ್ಯಕರ್ತರಿಗೆ ಮುಂದೆ ಪಾರ್ಟಿ ಸಲುವಾಗಿ ದುಡಿದವರಿಗೆ ನಾವು ಅವಕಾಶ ಕೊಡಬೇಕು. ಓಕೆ, ವೆಲ್ ವೀಕ್ಷಕರೇ, ಇದು ಧ್ಯಾನ ಮಾಡುವಂತಹ ಜಾಗ. ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ ಮತ್ತೊಂದು ಸ್ಥಳಕ್ಕೆ. ಎಡಭಾಗದಲ್ಲಿ ನೀವು ನೋಡಬಹುದು, ಇಲ್ಲಿ ಆಕ್ಚುಲಿ ಸರ್ ವಾಸ ಇರ್ತಾರೆ. ಬಟ್ ಹೆಚ್ಚು ಸಮಯ ಇದೇ ಮನೆಯಲ್ಲಿ ಕಳಿತೀನಿ ಅಂತ ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಅವರಿಗೆ ಈ ಮನೆ ಒಂದು ತರ ಪಾಸಿಟಿವ್ ಸ್ಪಿರಿಟ್. ಸೊ ಹಾಗಾಗಿ ಈಗ ನಾವು ಬರ್ತಾ ಇರುವಂತಹದ್ದು ಮತ್ತೊಂದು ನಿವಾಸ. ಮನೆ ಅಂದ್ರೆ ಕಚೇರಿ ಕೂಡ ಹೌದು, ಮನೆ ಕೂಡ ಹೌದು, ಎರಡು ಒಂದೇ ಅವರಿಗೆ. ಸರ್, ಇಲ್ಲಿ ತುಳಸಿ ಕಟ್ಟೆಗೆ ಬೆಳಿಗ್ಗೆ ನಮಸ್ಕಾರ ಮಾಡಿ ದಿನ ಆರಂಭ ಮಾಡೋದು. ಅಲ್ಲಿದೆ ತುಳಸಿ ಕಟ್ಟೆ, ಅಲ್ಲಿ ಕೂಡ ಮಾಡ್ತೀವಿ, ಇಲ್ಲಿ
ಓಕೆ, ಯಾರು ಮೇಡಮ್ ನೋಡ್ಕೊಳ್ತಾರ ಪೂಜೆ ಪುನಸ್ಕಾರ? ಎಲ್ಲ ಮೇಡಮ್, ಮ್ಯಾಕ್ಸಿಮಮ್ ಮೇಡಮ್. ಒಬ್ರು ಪೂಜಾರಿ ಬರ್ತಾರೆ, ಅವರೆಲ್ಲ ಹೂವ ಎಲ್ಲ ಹಾಕಿ ಲಾಸ್ಟಿಗೆ ನಮಗೆ ಆರತಿ ಅವರೇ. ಓಕೆ ಸರ್, ಈಗ ಸೋತಿದ್ದರೂ ಕೂಡ ಸುಮ್ಮನಿಲ್ಲ ನೀವು. ಆಕ್ಚುಲಿ ಓಡಾಡ್ತಾ ಇರ್ತೀರಿ ಕ್ಷೇತ್ರದಲ್ಲೆಲ್ಲ. ಏನಂತಾರೆ ಸರ್ ಜನ, ನಾವು ಸೋಲ್ಸಿ ತಪ್ಪು ಮಾಡ್ಬಿಟ್ವಿ ಅಂತ ಏನಾದ್ರು ಹೇಳ್ತಾರ ಅಂತ? ಅವ್ರ ಫೀಲಿಂಗ್ ಆ ಥರ ಇದೆ ಅವ್ರ ಫೀಲಿಂಗ್. ಓಕೆ ವೀಕ್ಷಕರೇ, ಈಗ ಮನೆಗೆ ನಾವು ಎಂಟರ್ ಆಗಿದ್ದೀವಿ. ಎಂಟರ್ ಆದ ತಕ್ಷಣ ಸರ್ ನಮಗೆ ಸಾಯಿಬಾಬನ ದರ್ಶನ ಆಗುತ್ತೆ. ನೋಡಬಹುದು ಬಾಬನ ಅದ್ಭುತವಾದಂತಹ ಒಂದು ಫೋಟೋ ಇದೆ. ಅಂದ್ರೆ ಯಾವುದೇ ರಾಜಕೀಯ ವ್ಯಕ್ತಿತ್ವಗಳಾಗಲಿ ಅವರಿಗೆ ಹೆಚ್ಚಿನದ್ದಾಗಿ ಭಗವಂತನ ಮೇಲೆ ನಂಬಿಕೆ ಮತ್ತು ಭಗವಂತನ ಜೊತೆ ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ. ಮನೆಗೆ ಎಂಟರ್ ಆದ ತಕ್ಷಣ ಸಾಯಿಬಾಬನ ದರ್ಶನ, ಅದಾದ ನಂತರ ಎಡಭಾಗದಲ್ಲಿ ದೇವರ ಕೋಣೆ ಇದೆ. ಸರ್ ಇಲ್ಲೂ ದೇವರ ಕೋಣೆ, ಅಲ್ಲೂ ದೇವರ ಕೋಣೆ. ದೇವರ ಪ್ರೊಟೆಕ್ಷನ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆಯಲ್ಲ ನಿಮ್ಮ ಮೇಲೆ ಅಂತ. ಯಾವಾಗ್ಲೂ ದೇವರೇ ಅಲ್ಲ ಇನ್ನ ಕಾಪಾಡೋದೆಲ್ಲ ನಮ್ಮ ಆ ಥರ. ಹಂಗಾಗಿ ಓಕೆ, ಅಲ್ಲ ಸರ್ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಇಲ್ಲೂ ಪೂಜೆ ಮಾಡಬೇಕು, ಆ ಮನೆಯಲ್ಲೂ ಮಾಡಬೇಕು. ಅಲ್ಲಿ ಫಸ್ಟ್ ಅಲ್ಲಿ ಮಾಡ್ತೀನಿ, ಆಮೇಲೆ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ. ಓ, ಈಗ ಇದು ಸೊ ಈಗ ನೀವು ನೋಡಬಹುದು ಇಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮತ್ತು ಊಟ ಮಾಡೋದಕ್ಕೆಲ್ಲ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಏನ್ ಸರ್ 3 ಚೇರ್ ಹಾಕೊಂಡಿದ್ದೀರಿ? 10 ಚೇರ್ ಇದಾವೆ. ನಾನು ಮಿಸ್ಸಸ್ ಮಕ್ಳಿರೋದು ಅಷ್ಟೇ. ಹಂಗಾಗಿ ಗೆಸ್ಟ್ಗಳು ಬಂದ್ರೆ ಎಲ್ಲ ಚೇರ್ಸ್ ಇರ್ತವೆ, 10 ಚೇರ್ಸ್. ಓಕೆ, ಏನ್ ತುಂಬಾ ಇಷ್ಟಪಟ್ಟು ಅಡಿಗೆ ಕೇಳ್ತೀರಿ ಸರ್? ಯಾವ್ದಾದ್ರು ಪರ್ಟಿಕ್ಯುಲರ್ ಖಾದ್ಯಗಳು? ಯಾವ ಅಡಿಗೆ ಮಾಡಿದ್ರು ಕೂಡ ತಿಂದು ಹೋಗ್ತಾ ಇರೋದೆ. ಇಷ್ಟು ಇದು ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತ ಯಾವತ್ತೂ ನಾನು ಹೇಳೋದಿಲ್ಲ, ಕೇಳೋಲ್ಲ. ಯಾಕೆ ಸರ್? ಏನಿದೆ, ಅವರು ಪಾಪ ಮಾಡ್ತಾರೆ. ಮಿಸ್ಸಸ್ ಗೊತ್ತು, 35 ವರ್ಷ ಆಯ್ತು ಮದುವೆ ಆಗಿ. ಅವ್ರಿಗೆ ಗೊತ್ತು ಏನ್ ತಿಂತಾರೆ ಅನ್ನೋದು, ಅದು ಮಾಡ್ತಾರೆ, ನಾವು ತಿಂದು ಹೋಗ್ತಾ ಇರ್ತೀವಿ. ಓಕೆ, ಈ ನಮ್ ಕಡೆ ರಾಗಿ ಮುದ್ದೆ ಎಲ್ಲ ಮಾಡ್ತಾರೆ ಸರ್, ನಮ್ಮ ಹಳೆ ಮೈಸೂರು ಭಾಗದಲ್ಲೆಲ್ಲ ತಿಂತೀವಿ. ರಾಗಿ ಕಡಿಮೆ, ನಾವು ಜೋಳದ ರೊಟ್ಟಿ ಜಾಸ್ತಿ. ಓಕೆ, ಜೋಳದ ರೊಟ್ಟಿ ಜೊತೆ ಸರ್ ಇನ್ನ ಪಲ್ಯ. ಫುಲ್ ಸಿಕ್ಕಾಪಟ್ಟೆ ಖಾರ ತಿಂತೀವಿ? ಖಾರ ಇಲ್ಲ, ಖಾರ ಕಡಿಮೆ, ಬಹಳ ಕಡಿಮೆ. ಓಕೆ ಸರ್, ನಿಮಗೆ ಕೋಪ ಬರಲ್ವಾ ಅಂತ? ಕೋಪ ಯಾಕೆ? ಸಿಕ್ಕಾಪಟ್ಟೆ ಕಾಮ್ ಆಗಿ ಇರ್ತಿರಲ್ಲ ಯಾವಾಗಲೂ, ಅದಕ್ಕೆ ಕೇಳ್ತಾ ಇದ್ದೀನಿ. ದೇವರು ಆ ಒಂದು ಇದನ್ನ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ. ಓಕೆ ವೀಕ್ಷಕರೇ, ಮತ್ತೊಂದು ಭಾಗದಲ್ಲಿ ನಾವು ನಿಂತಿದ್ದೀವಿ. ಸೊ ಇಲ್ಲಿ ಇಡೀ ಕುಟುಂಬದ ಸದಸ್ಯರ ಜೊತೆ ಸಮಯ ಕಳೆಯೋದಕ್ಕೆ ಅಂತ ಹೇಳಿ ಮಾಡಿಕೊಂಡಿರುವಂತಹ ಜಾಗ ಇದು. ಸೊ ಇಡೀ ಫ್ಯಾಮಿಲಿ ಕೂತ್ಕೊಂಡು ಇಲ್ಲೇ ಸಿನಿಮಾ ನೋಡುವಂಥದ್ದು ಮತ್ತು ಎಂಜಾಯ್ ಮಾಡುವಂತಹ ಒಂದು ಕೆಲಸ ಆಗ್ತದೆ. ಸರ್ ಎಲ್ಲರೂ ಒಟ್ಟಿಗೆ ಸೇರಿದ್ದಾಗ ಅವ್ರ ಜೊತೆ ಮಾತಾಡೋದಕ್ಕೂ ಕೂಡ ಸಮಯ ಕಡಿಮೆ ಅಂತ ಅನ್ನಿಸ್ತದೆ ಯೂಶಲಿ, ಎಂಥ ರಾಜಕಾರಣಿಗಾದ್ರು. 2001ರಿಂದ ನಾನು ಫ್ಯಾಮಿಲಿಗೆ ಟೈಮೇ ಕೊಟ್ಟಿಲ್ಲ. ಈಗ್ಲೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರದ್ದೇನು ಕಂಪ್ಲೇಂಟ್ಸ್ ಇಲ್ವಾ? ಇಲ್ಲ, ಕಂಪ್ಲೇಂಟ್ಸ್ ಇಲ್ಲ. ಅವ್ರಿಗೆ ಗೊತ್ತು ಪಬ್ಲಿಕ್ ಮನುಷ್ಯ, ಪಬ್ಲಿಕ್ ಅಲ್ಲೇ ಇರ್ತಾನೆ ಅಂತ ಹೇಳಿ ಅವರು ನನ್ನ ಬಿಟ್ಬಿಟ್ಟಿದ್ದಾರೆ ಆರಾಮಾಗಿ. ಓಕೆ ಸರ್, ಒಬ್ಬ ರಾಜಕಾರಣಿ ಜನಕ್ಕೆ ಸಮಯ ಕೊಡ್ತಾರೆ ಮತ್ತು ಫ್ಯಾಮಿಲಿ ಟೈಮ್ನ ತ್ಯಾಗ ಮಾಡ್ತಾರೆ. ಅದು ತುಂಬಾ ಜನ ಹೇಗೆ ಅಂತಂದ್ರೆ, ಬಿಡು ರಾಜಕೀಯದಲ್ಲಿದ್ದಾರೆ, ದುಡ್ಡು ಮಾಡ್ತಾರೆ ಅನ್ನೋ ಅಷ್ಟೇ ಇಂಟೆನ್ಷನ್ ನಿಂದ ನೋಡ್ತಿರ್ತಾರೆ. ಬಿಟ್ರೆ ಅವರಿಗೆ ಈ ತರದ ವಿಚಾರಗಳೆಲ್ಲ ಗೊತ್ತಿರೋದಿಲ್ಲ. ಹೇಗೆ ಕನ್ವೆ ಮಾಡ್ತೀರಿ, ಏನೆಲ್ಲ ತ್ಯಾಗಗಳನ್ನ ಒಬ್ಬ ರಾಜಕಾರಣಿ ಮಾಡ್ತಾನೆ ಅಂತ? ಅಂದ್ರೆ ಜನಕ್ಕೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಇವರು ಯಾವತ್ತೂ ಕೂಡ ಪಬ್ಲಿಕ್ ಅಲ್ಲೇ ಇರ್ತಾರೆ, ಟೈಮ್ ಮನೆಗೆ ಕೊಡಲ್ಲ ಅನ್ನೋದು ಅವ್ರಿಗೆ ಗೊತ್ತದು. ಓಕೆ ಸರ್, ಸಿನಿಮಾ ಎಲ್ಲ ನೋಡ್ತೀರಾ ಅಂತ? ಸಿನಿಮಾ ಯಾವಾಗ್ಲೂ ಒಂದ್ಸರಿ, ಅದು ಜೂನಿಯರ್ ಮೊನ್ನೆ ತಮ್ಮನ ಮಗಂದು ಬಂದಿತ್ತು ಅಂತೇಳಿ ಎಲ್ಲರೂ ಕಲ್ತು ಹೋದ್ವಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಓಕೆ, ಯೂಶಲಿ ಫ್ಯಾಮಿಲಿಗೆ ಎಲ್ಲಾದ್ರೂ ಔಟ್ಸೈಡ್ ಟ್ರಿಪ್ ಕರ್ಕೊಂಡು ಹೋಗೋದು ಆ ಥರದ್ದೇನು? ಬಹಳ ವರ್ಷ ಆಯ್ತು. 15 ವರ್ಷ ಆಯ್ತು. ಹಿಮಾಚಲ್ ಪ್ರದೇಶ್ ಒಂದ್ಸಾರಿ ಹೋಗಿ ಬಂದಿವಿ ಅಷ್ಟೇ. ಸಿಕ್ಕಿಮ್ಮು, ಹಿಮಾಚಲ್ ಪ್ರದೇಶ್ ಬಿಟ್ರೆ ಎಲ್ಲೂ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ. ಓಕೆ, ಪುಣ್ಯ ಸ್ಥಳಗಳಿಗೆಲ್ಲ ಹೋಗ್ತಾ ಇರ್ತೀವಿ? ಸ್ಥಳಗಳಿಗೆ ಹೋಗ್ತಾ ಇರ್ತೀವಿ ಯಾವಾಗ್ಲೂ ಕೂಡ. ಈ ಕಡೆ ಶೃಂಗೇರಿ, ಹೊರನಾಡ ಅನ್ನಪೂರ್ಣೇಶ್ವರಿ ಎಲ್ಲ, ಮೂಗಾಂಬಿಕೆ, ಈ ಕಡೆ ಶ್ರಾವಣ ಬೆಳಗೊಳ, ಮತ್ತೆ ತಿರುಪತಿ, ಶ್ರೀಕಾಳಹಸ್ತಿ ಎಲ್ಲ ಆ ಕಡೆ ಎಲ್ಲ ತಂದೆ ತಾಯಿ ಊರಲ್ಲ ಕಾಳಹಸ್ತಿ, ಅಲ್ಲಿಗೂ ಹೋಗ್ತಾ ಇರ್ತೀವಿ. ಓಕೆ ಸರ್, ನೀವಾಗಿರಬಹುದು, ಕರುಣಾಕರ್ ರೆಡ್ಡಿ ಅವರಾಗಿರಬಹುದು, ಜನಾರ್ದನ್ ರೆಡ್ಡಿ ಅವರಾಗಿರಬಹುದು, ನಿಮ್ಮ ರೆಡ್ಡಿ ಅನ್ನುವಂತಹ ಪವರ್ಫುಲ್ ಹೆಸರನ್ನ ತುಂಬಾ ಜನ ಯೂಸ್ ಮಾಡ್ಕೊಂಡಿರ್ತಾರೆ. ರೆಡ್ಡಿ ಅವರಿಗೆ ಆ ಹೆಸರು ಎಷ್ಟು ಬಳಕೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅವರ ಜೊತೆಯಲ್ಲಿ ಓಡಾಡ್ಕೊಂಡಿದ್ದಂಥವ್ರಿಗಂತೂ ತುಂಬಾ ಉಪಯೋಗ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ. ನೀವು ಅದನ್ನ ಹೇಗೆ ಕನ್ವೆ ಮಾಡ್ತೀರಿ ಸರ್ ಜನಕ್ಕೆ? ನೋಡಿ, ಅದು ಹೆಸರು ಹೇಳ್ಕೊಂಡು ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಬಗ್ಗೆ ಜನಕ್ಕೆ ಗೊತ್ತು, ಇವರು ಎಷ್ಟು ಕಾಮಾಗಿರ್ತಾರೆ, ಯಾವತ್ತೂ ದರ್ಪ ತೋರಿಸಿಲ್ಲ ಅನ್ನೋದು ಜನಕ್ಕೆ ಗೊತ್ತು. ಸರ್, LIC ಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಆ ಸಂದರ್ಭದಲ್ಲಿ ಶ್ರಮ ಏನು ಅನ್ನುವಂಥದ್ದು ಗೊತ್ತಿರುತ್ತೆ ತಮಗೆ. ಲೈಕ್ ಸಿಕ್ತಿತ್ತ ಕ್ಲೈಂಟ್ಸ್ಗಳನ್ನೆಲ್ಲ ಹೇಗೆ ಕನ್ವೆ ಮಾಡೋದಾಗ್ತಿತ್ತು ಅಂತ? ಅಲ್ಲ, ಅಲ್ಲಿ ಕೂಡ ಆಕ್ಚುಲಿ ಇದೇ ಟೈಪೇ. ನಾವು ಪಬ್ಲಿಕ್ ಹೆಂಗೆ ಆನ್ಸರ್ ಮಾಡ್ತೀವೋ ಅದೇ ತರ ಅವ್ರನ್ನ ಕೂಡ ಖುಷಿಯಿಂದಾನೇ ನಾವು ಕಳಿಸ್ತಾ ಇದೀವಿ ಹೊರಗಡೆ. ಓಕೆ
ಸರ್ ತಾವು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು MLA ಇದ್ದಾಗ 50 ಲಕ್ಷ ಕೊಟ್ಟು ವೆಹಿಕಲ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೆ. ಬೊಲೆರೋ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರು. ಆಮೇಲೆ ರಿಟೈರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರಲ್ಲ, ನಮ್ಮ ತಂದೆ ಜೊತೆಗೆ ಡ್ಯೂಟಿ ಮಾಡಿದವ್ರು ಇರ್ತಾ ಇದ್ರು. ಅವ್ರು ಬಂದು ನಾವು ಕುತ್ಕೊಳ್ಳಕ್ಕೆ ಒಂದು ಜಾಗ ಇಲ್ಲ ಅಂತಂದ್ರೆ ಒಂದು CA ಸೈಟ್ ಇತ್ತು, ಅದನ್ನ 22 ಲಕ್ಷ ಕೊಟ್ಟು ನಾನೇ ಪರ್ಚೇಸ್ ಮಾಡಿ ನನ್ನ ಫಂಡ್ ಒಂದು 10 ಲಕ್ಷ ಹಾಕಿ MP ಅವರು ಎಲ್ಲರೂ ಸೇರ್ಕೊಂಡು ಒಂದು 35 ಲಕ್ಷ 40 ಲಕ್ಷ ಹಾಕಿ ಒಂದು ಬಿಲ್ಡಿಂಗ್ ಮಾಡಿಕೊಟ್ಟಿದ್ವಿ. ಅಲ್ಲಿ ಅವರು ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ಕೊಂಡು ಟೀ ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ತಾರೆ. ಸರ್ ಇನ್ಫ್ಯಾಕ್ಟ್ ತಾವು ಕೂಡ ಶಾಸಕರಾಗಿದ್ದಂಥವ್ರು, ಏನೆಲ್ಲ ಈ ಕ್ಷೇತ್ರಕ್ಕೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ? ಯಾಕೆಂತಂದ್ರೆ ಬಳ್ಳಾರಿ ಅಂತಂದ್ರೆ ತುಂಬಾ ಹಿಂದುಳಿದಿರೋ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಮಾತಾಡುವಂತಹ ಸಂದರ್ಭಗಳಿತ್ತು. ಇವತ್ತು ಹೇಗಿದೆ ಬಳ್ಳಾರಿ ಅಂತ? 2008 ಅಲ್ಲಿ ಏನಿತ್ತು, 2008 ಮೇಲೆ ಏನ್ ಬೆಳವಣಿಗೆ ಆಯ್ತು ಅನ್ನೋದನ್ನ ಜನಕ್ಕೆ ಗೊತ್ತು. ಜನಾರ್ದನ್ ರೆಡ್ಡಿ ಇನ್ಚಾರ್ಜ್ ಮಿನಿಸ್ಟರ್ ಆದ್ರು, ನಾನು ಲೋಕಲ್ MLA ಆದೆ. ಕಂಪ್ಲೀಟ್ ಬಳ್ಳಾರಿ ಚಿತ್ರಣನೇ ಬದಲಾವಣೆ ಆಯ್ತು. ಸಿಂಗಲ್ ರೋಡ್ಸ್ಗಳು 4 ಲೈನ್ಸ್ ರೋಡ್ಸ್ ಆದವು. ಏರ್ಪೋರ್ಟಿಗೆ ಜಾಗ ತಗೊಂಡಿದೀವಿ, ಮತ್ತೆ ರಿಂಗ್ ರೋಡ್ ಒಂದು ಮಾಡಿವಿ. ಎಲ್ಲ ನೀರಿನ ವ್ಯವಸ್ಥೆ ಆಗಿರ್ಬೋದು, ಲೈಟ್ಸ್ ವ್ಯವಸ್ಥೆ ಆಗಿರ್ಬೋದು, ಸಿಟಿ ಕಂಡರಿಯಲಾರ್ದಂತ ಡೆವಲಪ್ಮೆಂಟ್ 2008 ಇಂದ ಡೆವಲಪ್ಮೆಂಟ್ ಶುರು ಆಯಿತು. ಸರ್ ಬಳ್ಳಾರಿಯಲ್ಲಿ ಕ್ರೈಮ್ ರೇಟ್ ಎಲ್ಲ ಜಾಸ್ತಿ ಇತ್ತು, ಎಲ್ಲ ಕಂಟ್ರೋಲ್ ಆಯಿತು ಅನ್ನುವಂಥದ್ದನ್ನ ನಿನ್ನೆ ಬಳ್ಳಾರಿಯಲ್ಲಿ ಒಬ್ರು ಯಾರೋ ಸೀನಿಯರ್ ಸಿಕ್ಕಿ ಮಾತಾಡ್ತಾ ಹೇಳ್ತಿದ್ರು. ರೆಡ್ಡಿ ಅವರು ಅಂತಂದ್ರೆ ಧೂಳು ಎಬ್ಬಿಸ್ಕೊಂಡು ಹೋಗ್ತಿದ್ರು, ಅದು ಇದು ಅಂತೆಲ್ಲ ತೋರಿಸ್ತೀರಿ. ಅವ್ರು ಇದ್ದಾಗ ಕ್ರೈಮ್ ರೇಟ್ಸ್ ಎಲ್ಲ ಕಡಿಮೆ ಆಗಿತ್ತು, ಅದನ್ನ ಯಾಕೆ ಮಾತಾಡಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಕ್ರೈಮ್ ರೇಟ್ ಪೂರ್ತಿ ಕಡಿಮೆ ಆಗಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟೊಂದು ಪವರ್ಸ್ ಕೊಟ್ಟಿದ್ವಿ, ಕಂಪ್ಲೀಟ್ ಕ್ರೈಮ್ ರೇಟ್ ಅನ್ನ ಕಡಿಮೆ ಮಾಡಬೇಕು ಅಂತ. ಸಂಪೂರ್ಣ ಈಗ ಯಾರು ಜಗಳ ಮಾಡ್ಕೊತಾ ಇರ್ತಾರೋ ಅವ್ರನ್ನೆಲ್ಲ ನಾವೇ ಕರೆಸಿ ಜಗಳ ಮಾಡ್ಕೋಬೇಡ್ರಿ, ಆರಾಮಾಗಿ ನಿಮ್ ಲೈಫ್ ನೀವು ಲೀಡ್ ಮಾಡ್ರಿ, ಇವ್ರ ಲೈಫ್ ಇವ್ರು ಲೀಡ್ ಮಾಡ್ತಾರೆ, ಒಬ್ಬರು ತಂಟೆಗೆ ಒಬ್ರು ಹೋಗ್ಬಾರ್ದು ಅಂತ ಉದ್ದೇಶದಿಂದಾನೇ ಎಲ್ಲರನ್ನ ಸೇರಿಸಿ ಅವ್ರಿಗೆಲ್ಲ ಸ್ನೇಹಿತರಂಗೆ ನಾವು ಸೇರಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ತಾ ಇದೀವಿ. ಸರ್ ಇದೊಂದು ರೀತಿ ಬಳ್ಳಾರಿ ಪವರ್ ಸೆಂಟರ್, ಅದನ್ನ ಯಾರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಅದನ್ನ ಓಪನ್ಲಿ ಹೇಳ್ತೇನೆ. ಬಳ್ಳಾರಿಯ ಹೆಸರು ಹೇಳಿಕೊಂಡು ಅಧಿಕಾರದಲ್ಲಿ ಸರ್ಕಾರಗಳು ಬಂದದ್ದು ಉದಾಹರಣೆಗಳಿದೆ. ಅಷ್ಟು ಪವರ್ಫುಲ್ ಇದ್ದಂಥವ್ರು, ಅಷ್ಟೆಲ್ಲ ರಾಜಾರೋಷವಾಗಿ ಫುಲ್ ಧಾಮ್ ಧೂಮ್ ಅಂತ ಇದ್ದಂಥವ್ರು ಇವತ್ತು ಯಾಕೆ ಅಷ್ಟೊಂದು ಸೈಲೆಂಟ್ ಆಗೋಯ್ತು ಬಳ್ಳಾರಿ ಅಂತ? ಸೈಲೆಂಟ್ ಏನೂ ಇಲ್ಲ, ಸೈಲೆಂಟ್ ಯಾವತ್ತೂ ಕೂಡ ಆಗಲ್ಲ. ನಾನು ಹೇಳೋದು ನಿಮಗೆ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅದೇ ವೈಭವ ಬಂದೇ ಬರುತ್ತೆ ಬಳ್ಳಾರಿಗೆ, ಗತ ವೈಭವ 100% ಬರುತ್ತೆ. ಹಾಗಾಗಿ ಸರ್ ಬಹಳಷ್ಟು ಜನ ನನಗೆ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳು ಸಿಕ್ಕಿ ನೆನ್ನೆ ಮಾತಾಡ್ತಾ ಇದ್ರು, ಸರ್ ನಮ್ಮ ಸಾಹೇಬರು ಒಂದಿನ CM ಆಗ್ಬೇಕು ಸರ್ ಅಂತಿದ್ರು. ಅದು ಬರ್ದಿದ್ರೆ CM ಆಗೇ ಆಗ್ತಾರೆ. ದೇವ್ರು ಆಟ ಅದಷ್ಟೇ, ನಾವೇನು ಮಾಡ್ಲಿಕ್ಕಾಗಲ್ಲ. ಸರ್ ನೀವು ಆ ವೈಭವವನ್ನ ತುಂಬಾ ಹತ್ತಿರದಿಂದ ನೋಡಿರ್ತೀರಿ. ಲೈಕ್ ಆ ಕ್ಷಣಗಳು ಹೇಗಿತ್ತು ಸರ್ ಬಳ್ಳಾರಿ 2010, 11, 12 ಆ ಟೈಮಲ್ಲಿ ಹೇಗಿತ್ತು ಅಂತ? ಬಹಳ ಫಂಡ್ಸ್ ಬಂದವು ಬಳ್ಳಾರಿಗೆ, ಮ್ಯಾಕ್ಸಿಮಮ್ ಫಂಡ್ಸ್ ಬಂದವು, ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಕೂಡ ಆಯ್ತು ಬಳ್ಳಾರಿ. ತಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಆರೋಪಗಳು ಪ್ರತ್ಯಾರೋಪಗಳನ್ನು ಮಾಡ್ತಾ ಇರ್ತಾರೆ. ನೀವೆಲ್ಲೂ ಕೂಡ ಜಾಸ್ತಿ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡುವಂಥದ್ದಾಗ್ಲಿ ಮತ್ತೊಂದಾಗ್ಲಿ ಮಾಡಕ್ ಹೋಗೋದಿಲ್ಲ. ಅಂದ್ರೆ ಸೈಲೆಂಟ್ ಪಾಲಿಟಿಕ್ಸ್ ನಲ್ಲಿ ನಂಬಿಕೆನಾ ನಿಮಗೆ, ಹೇಗೆ ಅಂತ? ನೋಡಿ, ಒಂದು ಈಗ ಅವರು ಆ ಕಡೆಯವರು ಬಹಳ ರಾಕ್ಷಸ ಕೃತ್ಯಗಳು ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಪಬ್ಲಿಕ್ಕಿಗೆ ಅದು ಗೊತ್ತಾಗ್ತಾ ಇದೆ ಅವರು ಎಂತವ್ರು ಅಂತೇಳಿ. ಅವ್ರು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದಾರೆ, ಸೋಮಶೇಖರ್ ರೆಡ್ಡಿ ಹೆಂಗಿದ್ರು, ಈಗಿನ MLA ಹೆಂಗಿದ್ದಾರೆ ಅಂತೇಳಿ. ಆತರ ಅವ್ರಿಗೆ ಫೀಲ್ ಆಗ್ತಾ ಇದೆ. ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಪಬ್ಲಿಕ್ಕೇ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಎಂತವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿವಿ ಅಂತೇಳಿ. ಅಂದ್ರೆ ಯಾವ ತರದ ಕೆಲಸಗಳಾಗ್ತಿದೆ ಅಂತ? ಕೆಲಸಗಳು, ಕ್ಲಬ್ಗಳು ಸ್ಟಾರ್ಟ್ ಆಗಿದ್ದಾವೆ, ಸ್ಯಾಂಡ್ ಅಲ್ಲಿ ವಸೂಲ್ ಮಾಡ್ತಾರೆ, ಎಲ್ಲ ಕಡೆ ವಸೂಲಿಗೆ ಎಷ್ಟು ಇಳಿದ್ಬಿಟ್ಟಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಕಡೆ ವಸೂಲ್ ಆಗ್ತಾ ಇದೆ. ಅಂದ್ರೆ ಕರಪ್ಷನ್ನೇ ಇಲ್ದಂಗೆ ಮಾಡ್ತೀನಿ ಬಳ್ಳಾರಿಯಲ್ಲಿ ಅಂತ ಬಂದಂತ MLA ಇವತ್ತು ಕರಪ್ಷನ್ನೇ ಪರಮೋಚ್ಚಾರ ಅನ್ನೋ ತರ ಮಾಡ್ತಾ ಇದ್ದಾರೆ. ಹಂಗಾಗಿ ಜನ ಫೀಲ್ ಆಗ್ತಾ ಇದ್ದಾರೆ. ನೀವ್ ಯಾವ್ದು ಕೂಡ ಹೋರಾಟಗಳನ್ನ ಮಾಡುವಂತದ್ದಾಗ್ಲಿ ಅಥವಾ ಅದನ್ನ ವಿರೋಧಿಸುವಂತ ಪ್ರಯತ್ನಗಳು ಮಾಡ್ತಾ ಇದೀವಲ್ಲ? ಹೋರಾಟಗಳಂತೂ ನಾವು ದಿನನಿತ್ಯ ಪಾರ್ಟಿ ಕರೆ ಎಲ್ಲಿ ಬಂದ್ರು ಕೂಡ ಮಾಡ್ತಾನೆ ಇದ್ದೀವಿ. ಲೋಕಲ್ ಇಶ್ಯೂಗಳನ್ನ ತಗೊಂಡ್ರು ಕೂಡ ನಾವು ಮುನ್ಸಿಪಲ್ ಎಂಪ್ಲಾಯ್ಸ್ಗೆ ಮೊನ್ನೆ ಪ್ರಾಬ್ಲಮ್ ಆಯ್ತು, ಅಲ್ಲೂ ಕೂತ್ಕೊಂಡಿದ್ದೀವಿ ನಾನು ಶ್ರೀರಾಮ್ಲು. ಮತ್ತೆ ಮುನ್ಸಿಪಾಲಿಟಿ ಸ್ಟಾಲ್ಗಳನ್ನ JCBಗಳಿಂದ ಹೊಡಿಬೇಕಂತ ಹೇಳಿ ನೋಡಿದ್ರು, ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಸ್ಟ್ರೈಕ್ ಮಾಡೀವಿ ಸಾಯಂಕಾಲದವರೆಗೆ. ಅವಾಗ ಮತ್ತೆ ನಮ್ಗೆ ರಿಪ್ಲೈ ಸಿಕ್ತು, ಇಲ್ಲ ಮಾಡಲ್ಲ ಆ ತರ ಅಂತೇಳಿ. ಎಲ್ಲ ಪ್ರತಿಯೊಂದು ಜನರಿಗೆ ಏನ್ ಕಷ್ಟ ಆಗುತ್ತೋ ಆ ಕಷ್ಟಕ್ಕೆ ನಾವು ಹೋಗ್ತಾ ಇದೀವಿ. ಸರ್ ರೆಡ್ಡಿ ಅವರು ಪ್ರತ್ಯೇಕ ಪಾರ್ಟಿ ಮಾಡಿದ್ದಾಗ ಹೋಗೋದಕ್ಕೆ ತಮ್ಗೆ ಆಪ್ಷನ್ ಇತ್ತು, ಆದ್ರೂ ಕೂಡ
ಇಲ್ಲ, ನಾನು ಪಕ್ಷ ನಿಷ್ಠೆಯನ್ನ ಮೆರಿತೀನಿ ಅನ್ನುವಂಥ ಕಾರಣಕ್ಕೆ ಬಿಜೆಪಿಯಲ್ಲೇ ಉಳ್ಕೊಂಡ್ರಿ ತಾವು. ಆ, ಯಾವತ್ತೂ ಕೂಡ ಬ್ರದರ್ಸ್ಗಳಲ್ಲಿ ಭಿನ್ನಾಭಿಪ್ರಾಯ ಬಂದಿಲ್ವಾ ಅಂತ ರಾಜಕೀಯ ವಿಚಾರಗಳಲ್ಲಿ? ರಾಜಕೀಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ತಮ್ಮ ಪಾರ್ಟಿ ಇಟ್ಟ, ತಮ್ಮ ಗೆದ್ದ, ಅದು ನಮ್ಗೆ ಖುಷಿ ಆಯ್ತು. ಆಗ್ಲಿ, ಮತ್ತೆ ನಾವಿಲ್ಲಿ ಸೋತ್ರು ಕೂಡ ಏನು ತೊಂದರೆ ಇಲ್ಲ, ಒಬ್ಬರನ್ನ ಅಸೆಂಬ್ಲಿಯಲ್ಲಿ ಇದಾರಲ್ಲ ಅಂತ ಒಂದು ಭಾವನೆ. ಓಕೆ, ಅಂದ್ರೆ ರಾಜಕೀಯವಾಗಿ ಚರ್ಚೆ ಮಾಡ್ತಿರ್ತೀರಾ ಸರ್ ಮನೆಯಲ್ಲೆಲ್ಲ? ಬ್ರದರ್ಸ್ ಯಾವಾಗ್ಲೂ ಭೇಟಿ ಆದಾಗ ಅದಕ್ಕೆ ಚರ್ಚೆ ಮಾಡ್ತೀವಿ, ಫ್ಯೂಚರ್ ಹೆಂಗೆ ಏನು ಅಂತ. ಓಕೆ, ನನಗೆ ನಿನ್ನೆ ಒಬ್ರು ಹೇಳ್ತಿದ್ರು ಸರ್, ರೆಡ್ಡಿ ಸರ್, ರಾಮುಲು ಸರ್ ಮತ್ತೆ ಸೋಮಶೇಖರ್ ರೆಡ್ಡಿ ಅವರೆಲ್ಲರೂ ಒಳಗಡೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ ಅಂತಂದ್ರೆ MLA MP ಗಳೆಲ್ಲ ಗೇಟ್ ಹೊರಗಡೆ ಏನ್ ಮಾಡ್ತಿದ್ದಾರೆ, ಏನ್ ಮಾತಾಡ್ತಿದ್ದಾರೆ ಅಂತ ಕಾಯ್ತಿದ್ರು ಅಂತ. ಅದು 2008 ಅಲ್ಲಿ. ಬಟ್ ಆ ಮೂಮೆಂಟ್ಗಳು ಲೈಕ್ ಒಂಥರ ಇಮ್ಮಾರ್ಟಲ್ ಅಲ್ವಾ ಸರ್? ಹೌದು, ಹೌದು. ಒಳಗೆ ಮಾಡ್ತಾ ಇದ್ರೆ ಅವರೆಲ್ಲ ವೇಟ್ ಮಾಡ್ತಾ ಇದ್ರು, ಮತ್ತೆ ಎಲ್ಲರೂ ಕಲ್ತು ಭೇಟಿಯಾಗಿ ಎಲ್ಲರೂ ಮಾತಾಡ್ತಾ ಇದ್ರು. ಸರ್, ಇನ್ಫ್ಯಾಕ್ಟ್ ಎಷ್ಟು ವೈಭವವನ್ನ ನೋಡಿರ್ತೀವಿ ಅಷ್ಟೇ ಕಷ್ಟಗಳನ್ನು ಕೂಡ ನೋಡುವಂತಹ ಸಂದರ್ಭ ಬರುತ್ತೆ. ಇನ್ಫ್ಯಾಕ್ಟ್ ರೆಡ್ಡಿ ಅವರು ಪಾಪ ಜೈಲಿಗೆ ಹೋಗುವಂತಹ ಸನ್ನಿವೇಶ ಕೂಡ ಸೃಷ್ಟಿ ಆಗುತ್ತೆ. ಆಗ ಫ್ಯಾಮಿಲಿ ಮಾರಲ್ ಸಪೋರ್ಟ್ ಹೇಗೆ ಕೊಡ್ತು ಸರ್ ಅವರಿಗೆ? ಅವರಿಗೆ ನೋಡಿ, ಜನಾರ್ದನ್ ರೆಡ್ಡಿಗೆ ನಮ್ಮ ತಾಯಿ ಎಷ್ಟು ವಿಲ್ ಪವರ್ ಇತ್ತು ಅಷ್ಟು ವಿಲ್ ಪವರ್ ಅವನಿಗೆ ಇದೆ. ಓಕೆ, ಅಷ್ಟು ಒಂದು ವಿಲ್ ಪವರ್. ಹಾಗಾಗಿ ನಾವು ಹೋರಾಟ ಮಾಡಿದ್ದೀವಿ, ನ್ಯಾಯ ಹೋರಾಟ ಮಾಡ್ಕೊಂತ ಬೈಲ್ ಸಿಕ್ತು, ಹೊರಗಡೆ ಬಂದ. ಹಾಗೆ ಇನ್ಫ್ಯಾಕ್ಟ್ ನನಗೊಬ್ರು ಹೇಳ್ತಿದ್ರು ಸರ್, ಅವ್ರಿಗೆ ಮೊಮ್ಮಗಳು ಹುಟ್ಟಿದಂತಹ ಸಂದರ್ಭದಲ್ಲಿ ನೋಡೋದಕ್ಕೆ ಹೋಗ್ತೀನಿ ಅಂತ ಬೇಲ್ ತಗೊಂಡ್ ಬಂದಾಗ ಅಧಿಕಾರಿಗಳು ಬಂದು ಪಾಪ ಚೆಕ್ ಮಾಡಿದ್ರಂತೆ ಮಗು ಆಗಿದೆಯಾ ಇಲ್ವಾ ಅಂತ. ಅದು ಬಹಳ ನೋವಾಯ್ತು ಅವತ್ತು. CBI ನವ್ರು ಬಂದು ನಿಜಾನ ಅಲ್ಲನಾ ಅಂತೇಳಿ, ಅದಕ್ಕಾಗಿ ನಾವು ಆ ಮೊಮ್ಮಗಳನ್ನ ಕೂಡ ಅವ್ರಿಗೆ ತೋರಿಸಿದ್ದು. ಅಂದ್ರೆ ಅಷ್ಟೊಂದು ಹೀನವಾಗಿ ನಡ್ಕೊಂಡ್ರು ಆ ಟೈಮ್ನಲ್ಲಿ ಅವರು. ಅಂದ್ರೆ ಸರ್, ಬಳ್ಳಾರಿ ಮೇಲೆ ಕಾಂಗ್ರೆಸ್ನ ಕೆಟ್ಟ ಕಣ್ಣು ಬೀಳೋದಕ್ಕೆ ಸುಷ್ಮಾ ಸ್ವರಾಜ್ ಅವರನ್ನ ತಂದು ಇಲ್ಲಿಗೆ ನಿಲ್ಲಿಸಿ ಅಬ್ಬರ ಎಬ್ಬಿಸಿದ್ದೇ ಕಾರಣ ಆಯ್ತಾ ಅಂತ? ಹೌದು, ಹೌದು, ಹೌದು. ಸುಷ್ಮಾ ಸ್ವರಾಜ್ ಮೇಡಮ್ ನಿಂತಾಗ ಪಾರ್ಟಿ ಒಳ್ಳೆ ಬಲ ಸಿಕ್ತು ಅವಾಗ. ಮೇಡಮ್ 50,000ದಿಂದ ಸೋತ್ರು ಅಷ್ಟೇ ಅವರು. ಆಗ್ಲಿಂದನೇ ಈ ವೈರತ್ವ ಶುರುವಾಗಿದ್ದ ಅಂತ ಸರ್? ಯಾವ ವೈರತ್ವ? ಕಾಂಗ್ರೆಸ್ ಅವ್ರದ್ದು ಅಂದ್ರೆ ಜಿದ್ದು ಸಾಧಿಸುವುದು. ಕಾಂಗ್ರೆಸ್ ಅವ್ರಿಗೆ ಏನಂದ್ರೆ ಇದು ಬಿಜೆಪಿ ಎಲ್ಲಿ ಇದ್ದಿಲ್ಲ ಅಂತದ್ದು ಕಾರ್ಪೊರೇಷನ್ ಇಂದ ಸ್ಟಾರ್ಟ್ ಆಗ್ಬಿಡ್ತಲ್ಲ ಅವ್ರಿಗೆ ಅಂತೇಳಿ ಅವರಿಗೆ ಭಯ ಸ್ಟಾರ್ಟ್ ಆಯ್ತು. ಓಕೆ ಸರ್, ಪಾಪ ತಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ಬೇಕು, ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ ಅಂತ? ಈ ಹಲೋ ಹಿಂದೂ ಚಾನಲ್ ಇವತ್ತು ಏನು ನಮ್ಮ ಅಂದ್ರೆ ಮೊದಲಿಂದ ಕೂಡ ನಮ್ಮ ಜೀವನ ಹೆಂಗ್ ಬಂತು ಹೇಗೆ ಅಂತೇಳಿ ತಗೊಂಡಿದ್ದೀರಿ, ಬಹಳ ಧನ್ಯವಾದಗಳು ನಿಮ್ಗೆ. ಈ ಚಾನಲ್ ಇನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಇಡೀ ಸ್ಟೇಟ್ ಅಲ್ಲೇ ಅಲ್ಲ, ಟೋಟಲ್ ಕಂಟ್ರಿ ಲೆವೆಲ್ಗೆ ಇದು ಡೆವಲಪ್ ಆಗಬೇಕು ಚಾನಲ್. ಒಳ್ಳೆ ರೀತಿಯಲ್ಲಿ ಕೂಡ ನೀವು ಎಷ್ಟು ನೀಟಾಗಿ ಕ್ವಶನ್ಸ್ ಕೇಳ್ತಾ ಇದ್ದೀರಿ, ನಾವು ಅದಕ್ಕೆ ತಕ್ಕಂಗೆ ಆನ್ಸರ್ಸ್ ಮಾಡ್ತಾ ಇದೀವಿ. ರಿಯಲಿ ಬಹಳ ಖುಷಿ ಆಯ್ತು ತಮ್ಮನ್ನು ಭೇಟಿಯಾಗಿ. ಅಮೇಸಿಂಗ್ ಸರ್, ತಮಗೂ ಕೂಡ ಒಳ್ಳೇದಾಗ್ಲಿ ಸರ್. ಆಲ್ ದ ವೆರಿ ಬೆಸ್ಟ್. ಒಂದಲ್ಲ ಒಂದು ದಿನ ಮತ್ತೆ ಮಿನಿಸ್ಟರ್ ಆದ್ರೆ ಮತ್ತೆ ಬಂದು ಇಂಟರ್ವ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸೋಮಶೇಖರ್ ರೆಡ್ಡಿ ಅವರ ಮಾತುಗಳು. ಅವರ ಮನೆ ಮತ್ತು ಮನದ ಮಾತನ್ನ ನಿಮ್ಮವರೆಗೂ ಇಡುವಂತಹ ಪ್ರಯತ್ನ ನಂದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬಳ್ಳಾರಿಯಿಂದ.